ಓಂ ಶ್ರೀ ಗುರು ಬಸವಲಿಂಗಾಯ. ಸ್ವಯಂಭೂ ಸೃಷ್ಟೀಕೃತ ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ನಿರಾಕಾರ ನಿರಂಜನ ಪ್ರಣವ ಸ್ವರೂಪಿ ಪರಮಾನಂದ ಶ್ರೀ ಮಹಾವಿಭೂತಿ ಎಂಬ ಪರಂಜ್ಯೋತಿ ಘನಲಿಂಗದೇವರನ್ನು ಸ್ಮರಿಸಿಕೊಂಡು ಪರಮ ಪೂಜ್ಯ ಮಹಾಜಗದ್ಗುರು ವಿಶ್ವಮಾನ್ಯ ತತ್ವಗಳನ್ನು ಈ ಲೋಕಕ್ಕೆ ನೀಡಿ ಅದರಂತೆ ಆಚರಿಸಿರುವಂಥ ಅಪ್ಪ ಸಂಗನ ಬಸವಣ್ಣ ಹಾಗೂ 770 ವಿವಿಧ ಕಾಯಕಗಳ ಅಮರಗಣಗಳು, ಲಕ್ಷದ ಮೇಗಿನ 96,000 ಪ್ರಮಥರನ್ನು ನೆನಪಿಸಿಕೊಂಡು ಇಂದಿನ ಈ ಒಂದು ಆಗಸ್ಟ್ ತಿಂಗಳಿನ ಮೊದಲನೇ ಭಾನುವಾರ ಥಿಯಾಸಫಿಕಲ್ ಸೊಸೈಟಿ ಸಿಟಿ ಲಾಡ್ಜ್ನಲ್ಲಿ ಜರುಗುತ್ತಿರುವಂಥ ಈ ಒಂದು ಸತ್ಸಂಗ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ತಮ್ಮೆಲ್ಲರಿಗೆ ಹೃದಯಪೂರ್ವಕ ಶರಣಾರ್ಥಿಗಳನ್ನು ಅರ್ಪಿಸುತ್ತಿದ್ದೇನೆ. ಬಹುಶಃ ತಮ್ಮೆಲ್ಲರಿಗೂ ಗೊತ್ತಿದೆ, ಕರ್ನಾಟಕ ರಾಜ್ಯದ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನಲ್ಲಿ ಕನ್ನಡ ಭಾಷೆಯನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಏರಿಸಿ ತನ್ಮೂಲಕ ವಿವಿಧ ಜಾತಿ ಜನಾಂಗಗಳು 770 ಜಾತಿ ಜನಾಂಗಗಳ ಮುಖಂಡರೊಂದಿಗೆ ಚರ್ಚಿಸಿ ಅದನ್ನು 1,96,000 ಚರಜಂಗಮರ ಮೂಲಕ ಕನ್ನಡ ಭಾಷೆಯನ್ನು ಇಡೀ ಪ್ರಪಂಚದಾದ್ಯಂತ ಪಸರಿಸಲಿಕ್ಕೆ ಕಾರಣರಾದವರು ಸಂಗನ ಬಸವಣ್ಣನವರು. 12ನೇ ಶತಮಾನದಲ್ಲಿ ನಾವು ಕಾಣುವಂಥ ಬಹುದೊಡ್ಡ, ಅದಕ್ಕೆ ನೀವು ಕ್ರಾಂತಿಕಾರಕ ಅನ್ಬೋದು, ಚಿಂತನಾಶೀಲ ಅನ್ಬೋದು, ಮತ್ತಾವುದೇ ಒಂದು ಪದಗಳಿಂದ ಅದನ್ನು ಕರಿಬೇಕು. ಆ ಒಂದು ಸ್ವಾಭಿಮಾನ ದ್ಯೋತಕ ನಮ್ಮೆಲ್ಲ ಕನ್ನಡಿಗರಲ್ಲಿ ಇರಬೇಕಾಗಿದೆ. ಅಂಥ ಒಂದು ಅತ್ಯಮೂಲ್ಯವಾದಂಥ ಸಾಹಿತ್ಯ, ಆ ಸಾಹಿತ್ಯದಲ್ಲಿ ಯಾವುದೇ ಜಾತಿ, ಮತ, ಪಂಥ, ಪಂಗಡ, ವರ್ಗ, ವರ್ಣ, ಶ್ರೀಮಂತ, ಬಡವ, ಮೇಲು, ಕೀಳು, ಹೆಣ್ಣು, ಗಂಡು ಇಂಥವು ಯಾವುದೇ ತಾರತಮ್ಯ ಇಲ್ಲ. ನೀವು ಎಷ್ಟೇ ಯಾವುದೇ ರೀತಿಯಲ್ಲಿ ಅದನ್ನು ಅವಲೋಕನೆ ಮಾಡಿದ್ದರೂ ಕೂಡ ತಮಗೆ ಅಲ್ಲಿ ಎಳ್ಳಷ್ಟು ದೋಷಗಳು ಕಂಡುಬರುವುದಿಲ್ಲ. ಬಹುಶಃ ಅದು ಆ ಒಂದು ತತ್ವದಲ್ಲಿ ನಾನು ಹುಟ್ಟಿದ್ದೇನೆ ಅಂತ ತಿಳ್ಕೊಂಡು ನಾನು ಹೇಳ್ತಾ ಇರ್ಬೋದು. ಅದು ತಾವೆಲ್ಲರೂ ಅದು ಅನುಭವಿಸಬೇಕೆಂಬುದೇ ಈ ಒಂದು ಸಭೆಯ ಒಂದು ಉಪನ್ಯಾಸದ ಉದ್ದೇಶ. ತಾವೆಲ್ಲರೂ ಆ ಒಂದು ತತ್ವವನ್ನು ಅಧ್ಯಯನ ಮಾಡಬೇಕು ಅಂತನ್ನೋದೇ ನನ್ನ ಒಂದು ಕಳಕಳಿಯಾಗಿದೆ. ನಿಜವಾಗಿ ಹೇಳಬೇಕಂತಂದರೆ ಈ ಲೋಕದ ಅನೇಕ ಪಂಡಿತರು, ಮೇಧಾವಿಗಳು, ವಿಚಾರಶೀಲರು, ಚಿಂತನಾಶೀಲರು, ಇಂಥ ಗಣ್ಯರು ಅವರಿಗೆ ಮತ ಮತ್ತು ಧರ್ಮ ಅಂಬದ್ರದ್ದು ವ್ಯತ್ಯಾಸೇ ನನಗನ್ನಿಸ್ತದೆ. ಬಹುತೇಕ ಸಾಕಷ್ಟು ಎಲ್ಲ ಮತಗಳ ಅಧ್ಯಯನವನ್ನು ಹೆಚ್ಚು ಕಡಿಮೆ ಮಾಡಿದ್ದೀನಿ, ಸಂಪೂರ್ಣವಾಗಿ ಅಲ್ಲದಿದ್ದರೂ ಕೂಡ ಕೆಲಮಟ್ಟಿಗೆ ಮಾಡಿದ್ದೀನಿ. ಮತವು ಅಂದರೆ ಬೇರೆ, ಧರ್ಮ ಅಂದರೆ ಬೇರೆ. ಎಲ್ಲಿ ಭಯ, ಭೀತಿ, ಭ್ರಮೆ, ಭ್ರಾಂತಿ, ಭೇದ 5 ಭಾಗಗಳು. ಯಾವ ತತ್ವ ಸಿದ್ಧಾಂತದಲ್ಲಿ ಭಯ, ಭೀತಿ, ಭ್ರಮೆ, ಭ್ರಾಂತಿ, ಭೇದ, ಸರಿಯಾಗಿ ತಿಳ್ಕೊಳ್ಳಿ, ಇವು 5 ಪ್ರಾಮುಖ್ಯವಾದಂಥ ಅಂಶಗಳು. ನೀವು ಅದನ್ನು ಬೇರೆ ರೀತಿಯಲ್ಲಿ ಧರ್ಮಕ್ಕೆ ವ್ಯಾಖ್ಯಾನ ಮಾಡ್ಬೋದು, ಮತಕ್ಕೆ ವ್ಯಾಖ್ಯಾನ ಮಾಡ್ಬೋದು. ಆದರೆ ಪ್ರಮುಖವಾಗಿ ನಾವು ಮತ ಮತ್ತು ಧರ್ಮವನ್ನು ಗುರುತಿಸಬೇಕಾದ್ರೆ ಭಯ, ಭೀತಿ, ಭ್ರಮೆ, ಭ್ರಾಂತಿ, ಭೇದ ಇವು ಅದಾವೋ ಇಲ್ವೋ. ಆ ತತ್ವ ಸಿದ್ಧಾಂತದಲ್ಲಿ ಒಂದು ವೇಳೆ ಭಯ ಇದೆ, ಭೀತಿ ಇದೆ, ಭ್ರಮೆ ಇದೆ, ಭ್ರಾಂತಿ ಇದೆ, ಭೇದ ಇದೆ ಅಂದರೆ ಅದು ಧರ್ಮ ಅಲ್ಲ. ಒಂದು ವೇಳೆ ಅವು ಯಾವುವು ಇಲ್ಲವೋ ಅದು ಧರ್ಮ. ಧರ್ಮವು ಇಡೀ ಜೀವಾತ್ಮರನ್ನು ಒಗ್ಗೂಡಿಸುತ್ತದೆಯೇ ಹೊರತು ಜೀವಾತ್ಮರನ್ನು ವಿಂಗಡಿಸುವುದಿಲ್ಲ. ಅದು ಧರ್ಮ. ಅಂಥ ಒಂದು ತತ್ವ ಸಿದ್ಧಾಂತವು ಬಹುಶಃ 12ನೇ ಶತಮಾನದಲ್ಲಿ ಬಸವಾದಿ ಶರಣರು ನೀಡಿದ್ದಾರೆ.
ಆ ನೀಡಿರುವ ತತ್ವ ಸಂದೇಶವೇ ವಚನ ಸಿದ್ಧಾಂತ ಅಂತ ಕರೆಯಲ್ಪಟ್ಟಿದೆ. ವಚನ 3 ಅಕ್ಷರಗಳು, ವಚನ ಅದು ಸಿದ್ಧಾಂತ, ಅದು ತತ್ವಶಾಸ್ತ್ರ. ಸೊ ವಚನ ಅಂದರೆ ಏನು? ಪ್ರಮಾಣಪೂರ್ವಕವಾಗಿ ಮಾತು ಕೊಡುವುದು, ಪ್ರಮಾಣಿಸುವುದು. ವಚನ ಕೊಟ್ಟಿದ್ದ ಮಾತನ್ನು ಮೀರಬಾರ್ದಕ್ಕೆ ವಚನ ಅಂತಾರೆ. ಕೊಟ್ಟಿದ್ದ ಮಾತನ್ನು ಮೀರುವುದು ನೀವು ನೋಡಿದ್ರಿ, ಎಂಥವ್ರು ಇರ್ತಾರೆ ಅಂತ ನೀವೆಲ್ಲರೂ ರಾಜಕೀಯದಲ್ಲೂ ನೋಡಿದ್ರಿ, ಸಾಮಾಜಿಕದಲ್ಲೂ ನೋಡಿರಿ, ಎಲ್ಲ ಕಡೆಯೂ ನೋಡಿದಿರಿ. ಆದರೆ ವಚನ ಎಂಬ ಮಾತು ಏನಿದೆಯಲ್ಲ, ಕೊಟ್ಟ ಮಾತನ್ನು ಮೀರದಿರುವುದ ಪದಗಳೇ ಅಥವಾ ಭಾಷೆಯೇ ವಚನ. ಅದು ಬದಲಾವಣೆಗೆ ಒಳಗಾಗುವುದಿಲ್ಲ, ಅದು ವಚನ ಅಂತಂತಾರೆ. ಇಂಥ ವಚನ ಸಿದ್ಧಾಂತವನ್ನು ಕೇವಲ ಬಸವಣ್ಣನವರೇ ಕೊಟ್ಟಿಲ್ಲ. ಭಾಳ ಜನರು ತಪ್ಪು ಅಭಿಪ್ರಾಯ ಪಟ್ಕೊಂಡಿದ್ದಾರೆ, ವಚನಗಳೆಲ್ಲ ಬಸವಣ್ಣವರೇ ಬರಲಿಲ್ಲ. 770 ವಿವಿಧ ಜಾತಿ ಜನಾಂಗಗಳು, ನಾವು ಜಾತಿ ಜನಾಂಗನೂ ಕೂಡ ಅನ್ನುವುದಿಲ್ಲ ನಮ್ಮ ಭಾಷೆಯಲ್ಲಿ ಹೇಳಬೇಕಂತಂದರೆ, ಅದು ಕಾಯಕ ಅಂತ ಕರಿತೀವಿ ನಾವು. ಮಡಿವಾಳ ಕಾಯಕ, ಬಹಳಷ್ಟು ಜನರು ಮಡಿವಾಳ ಜಾತಿ ಅಂತ ಕರೀತಾರೆ, ನೇಕಾರ ಜಾತಿ ಅಂತ ಕರೀತಾರೆ, ಮಡಿವಾಳ ಜಾತಿ ಅಂತ ಕರೀತಾರೆ, ಮಾದಿಗರ ಜಾತಿ ಅಂತ ಕರೀತಾರೆ, ಹೊಲೆಯರ ಜಾತಿ ಅಂತ ಕರಿತಿಲ್ಲ. ಬಸವಾದಿ ಶರಣರು ಸ್ಪಷ್ಟವಾಗಿ ಜಾತಿಯನ್ನು ಖಂಡನೆ ಮಾಡಿ ಅವುಗಳಿಗೆ ಕಾಯಕ ಅಂತ ಹೆಸರು ಕೊಟ್ಟರು. ಮಡಿವಾಳ ಕಾಯಕ, ನೂಲಿಯ ಕಾಯಕ, ಬಟ್ಟೆಯ ಕಾಯಕ, ಕಸ ಗುಡಿಸುವ ಕಾಯಕ, ಸಗಣಿ ತೆಗೆಯುವ ಕಾಯಕ, ದನ ಕಾಯುವ ಕಾಯಕ, ಅವು ಯಾವ ಜಾತಿಯಲ್ಲ. ಆದರೆ ಬಹಳ ಕೆಟ್ಟದ ರೀತಿಯಲ್ಲಿ ನಾವು ನೋಡಬೇಕಂದ್ರೆ, ನಮ್ಮ ದೇಶದಲ್ಲಿ ಆ ಎಲ್ಲ ಕೆಲಸಗಳನ್ನು ಜಾತಿಗಳನ್ನಾಗಿ ಮಾಡಿ ಮನುಷ್ಯರಲ್ಲಿಯೇ ಭೇದವನ್ನುಂಟು ಮಾಡಿದ್ದು ಅನೇಕ ತತ್ವ ಸಿದ್ಧಾಂತದಲ್ಲಿ ನಾವು ನೋಡ್ತೀವಿ. ನಾನು ಯಾವುದೇ ತತ್ವ ಸಿದ್ಧಾಂತವನ್ನು ಕ್ರಿಟಿಸೈಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ. ನಾನು ಕೇವಲ ಲಿಂಗ ಧರ್ಮದ ತತ್ವ ಸಿದ್ಧಾಂತವನ್ನು ಮಾತ್ರ ತೌಲನಿಕವಾಗಿ ಹೇಳಬೇಕಾಗ್ತದೆ, ಹೇಳ್ತಾ ಇದ್ದೀನಿ ಅಷ್ಟೇ. ಇದರಲ್ಲಿ ಯಾವುದೇ ಥರ ಜಾತಿ ಇಲ್ಲ. 770 ಹಿಂದಿನ ಕಾಲದ ಜಾತಿಗಳನ್ನು ಕಾಯಕಗಳನ್ನಾಗಿ ಮಾಡಿ ಪ್ರತಿಯೊಂದು ಕಾಯಕಕ್ಕೆ ಒಬ್ಬೊಬ್ಬ ಮುಖಂಡರನ್ನು ನೇಮಿಸಿ, ಮಡಿವಾಳ ಮಾಚಿದೇವ, ಸಮಗಾರ ಹರಳಯ್ಯ, ನೂಲಿಯ ಚಂದಯ್ಯ, ಡಕ್ಕೆಯ ಬೊಮ್ಮಯ್ಯ, ಡೋಹರ ಕಕ್ಕಯ್ಯ, ಅಂಬಿಗರ ಚೌಡಯ್ಯ, ಈ ಥರ 770 ಸಿಗ್ತವೆ ನಮ್ಮಲ್ಲಿ. 770 ಮೀನುಗಾರರು ಸಿಗ್ತಾರೆ, ಡಾಕ್ಟರ್ ಸಿಗ್ತಾರೆ, ಕಸ ಗುಡಿಸೋರು ಸಿಗ್ತಾರೆ, ಲೆಕ್ಚರರ್ ಸಿಗ್ತಾರೆ, ವೈದ್ಯರು ಸಿಗ್ತಾರೆ, ಎಲ್ಲರದ್ದು ಒಂದೊಂದು ಕಾಯಕ ಮಾಡ್ಕೊಂಡಿದ್ದಾರೆ. ಸೊ ಅಂಥವು ಎಷ್ಟು ಕಾಯಕಗಳು? 770. ನಾವೀಗ ಗುರುತಿಸ್ಲಿಕ್ಕೆ ಹೋದ್ರೂ ಅಷ್ಟು ಸಿಗುವುದಿಲ್ಲ ಈಗ ಸಮಾಜದಲ್ಲಿ. ಅವು ಯಾವ ಕಾಯಕಗಳು ಸಿಕ್ಕಿರ್ಬೋದು, 100-200 ಸಿಗ್ತವೆ ಅಷ್ಟೇ. ಭಾಳಷ್ಟು 770ವರೆಗೆ ಅವರು ಗುರುತಿಸ್ತಿದ್ದಾರೆ. ಆ ಟೈಮ್ನಲ್ಲಿ ಇಷ್ಟು ವಿಂಗಡಣೆಯಾಗಿತ್ತು ಜನಾಂಗ. ಮಾನವ ಜನಾಂಗವು 770 ಜಾತಿಗಳಲ್ಲಿ ವಿಂಗಡಣೆ ಆಗಿದ್ದನ್ನು 770 ಜಾತಿ ಅನ್ನೋದು ಬೇಡ, ಅವುಗಳನ್ನು ಕಾಯಕಗಳನ್ನಾಗಿ ಅನ್ನಬೇಕು. ಕಾಯಕಕ್ಕೂ ಅಷ್ಟೇ ಪ್ರಾಶಸ್ತ್ಯ ಇರಬೇಕು. ಯಾವ ಕಾಯಕವು ದೊಡ್ಡದೂ ಅಲ್ಲ, ಯಾವ ಕಾಯಕ ಸಣ್ಣದೂ ಅಲ್ಲ. ಕಾಯಕದಲ್ಲಿ ಸಮಾನತೆಯನ್ನು ತಂದರು. ಪ್ರಧಾನಮಂತ್ರಿ ಬಸವಣ್ಣನವರಾಗಿದ್ದರೂ ಕೂಡ ಅವರು ನೂಲಿಯ ಚಂದಯ್ಯನ ಜೊತೆ ಕೂತು ಊಟ ಮಾಡ್ತಿದ್ದರು, ಡೋಹರ ಕಕ್ಕಯ್ಯನ ಜೊತೆ ಕೂತು ಮಾತಾಡ್ತಿದ್ದರು. ಅಂಥ ಒಂದು ಸರ್ವ ಸಮಾನತೆ ಸಿದ್ಧಾಂತವನ್ನು ನಾವು 12ನೇ ಶತಮಾನದಲ್ಲಿ ನೋಡ್ತೀವಿ. ಇಂಥ ಒಂದು ವಚನ ಸಿದ್ಧಾಂತವೇ ಇದೊಂದು ಲಿಂಗ ಧರ್ಮವಾಗಿ ಪರಿವರ್ತಿತಗೊಂಡಿದೆ. ಅದು ಧರ್ಮದ ಮಾನ್ಯತೆ ಇರಲಿಕ್ಕಿಲ್ಲ, ಆದರೆ ಧರ್ಮದ ಎಲ್ಲ ಅಂಶಗಳನ್ನು ಒಳಗೊಂಡಿದೆ. ಸಕಲ ಜೀವಾತ್ಮರಿಗೆ ಲೇಸು ಬಯಸುವುದು. ಇವ ನಮ್ಮವ ಎಂದೆನಿಸಯ್ಯ, ಇವನಾರವ ಎಂದೆನಿಸದಿರಯ್ಯ, ಇವ ನಮ್ಮವ ಎಂದೆನಿಸಯ್ಯ. ಕೂಡಲ ಸಂಗಮ ದೇವ, ನಿಮ್ಮ ಮಹಾಮನೆಯ, ನನ್ನ ಮಹಾಮನೆಯಲ್ಲ, ಆ ಪರಮಾತ್ಮನ ಈ ಮಹಾಮನೆಯಲ್ಲಿ, ಆ ಮನೆಯಲ್ಲಿ ನಾವೆಲ್ಲ ಮಕ್ಕಳಾಗಿದ್ದೀವಿ. ಮಗುವೆಂದೆನಿಸಯ್ಯ, ನಾವು ನಿಮ್ಮ ಮಕ್ಕಳಿದ್ದೀವಿ. ಮಕ್ಕಳಿದ್ದ ಮೇಲೆ ಭೇದ ಎಲ್ಲಿಂದ ಬಂತು? ಭೇದನೇ ಇಲ್ಲಲ್ಲ. ಮಕ್ಕಳಿಲ್ಲ ಅಂತ ನಾವೆಲ್ಲರೂ ಒಂದೇ ಪರಮಾತ್ಮನ ಮಕ್ಕಳಾದ ಮೇಲೆ ನೀನು ಅವನವನು, ಇವನವನು, ಇವನ ಇಂಥ ಪದನೇ ಬರುವುದಿಲ್ಲ ಅಲ್ಲಿ. ಇವ ನಮ್ಮವ ಎಂದೆನಿಸಯ್ಯ, ಕೂಡಲ ಸಂಗಮ ದೇವ, ನಿಮ್ಮ ಮಹಾಮನೆಯ, ಇದೇನದೆಲ್ಲ ವಿಶ್ವ, ಇದು ಮಹಾಮನೆ. ಈ ಮಹಾಮನೆಯಲ್ಲಿ ಮಗು ನಿನ್ನ ಮಕ್ಕಳಂತೆ ನಮಗೆ ಪರಿಗಣಿಸು ಅಂಥೇಳಿ ಆ ಬಸವಣ್ಣನವರು ಕೇಳ್ಕೊಳ್ತಾರೆ. ಇಂಥ ಒಂದು ಸರ್ವಸಮಾನತೆ, ಈ ಒಂದು ವಚನ ಸಿದ್ಧಾಂತವನ್ನು ಲಿಂಗ ಧರ್ಮದ ಹೆಸರಿನಲ್ಲಿ ನಾವು ಕರಿತಾ ಇದ್ದೀವಿ. ಅನೇಕ ಜನರು ಲಿಂಗ ಎಂಬ ಪದ
ಬಹಳಷ್ಟು ಅಪ್ರಭಂಶಗೊಳಿಸಿದ್ದಾರೆ. ನಿಜವಾಗಿ ಹೇಳಬೇಕಂತಂದರೆ ತಕ್ಷಣ ಎಲ್ಲರ ಮನಸ್ಸಿನಲ್ಲಿ ಬರುವುದು ಆ ಜನನೇಂದ್ರಿಯ ಹೋಲಿಕೆ ಪದ ಇಲ್ಲ. ಜನನೇಂದ್ರಿಯಕ್ಕೆ ತನ್ನದೇ ಆದಂಥ ಪದಗಳಿದ್ದಾವೆ. ಅನೇಕ ಭಾಷಾ ಪಂಡಿತರು ವಿಶೇಷವಾಗಿ ಹೇಳಬೇಕಂತಂದರೆ ಪುರ್ಲಿಂಗ, ಸ್ತ್ರೀಲಿಂಗ, ನಪುಸಕಲಿಂಗ, ಆ ಲಿಂಗ ಎಂಬ ಪದವನ್ನು ಶೈವಾದಿ ಪರಂಪರೆಯಲ್ಲಿ ಬಂದಂಥ ಫಾಲಸ್ ಮತ್ತು ಶಿಷ್ಣ ಮತ್ತು ಯೋನಿಯ ಕಾನ್ಸೆಪ್ಟ್ ಏನಿದೆ ಅದರ ಉದ್ದೇಶಕ್ಕೆ ಅವರು ಬಳಸಿದ್ದಾರೆ ವಿನ ಬಸವಾದಿ ಶರಣರ ವಚನ ಸಿದ್ಧಾಂತದಲ್ಲಿ ಬರುವ ಲಿಂಗ ಪದ ಬೇರೆ ಇದೆ. ಲಿಂಗ ಅಂದರೆ ಅಂಗವನ್ನು ಹೋಲಿಸುವಂಥ ಪದ ಅಲ್ಲ. ಅದು ಪುರುಷಾಂಗ, ಸ್ತ್ರೀಯಾಂಗ, ನಪುಸಾಂಗ ಅಂತ ಕರಿಬೇಕೇ ವಿನ ಪುರ್ಲಿಂಗ, ಸ್ತ್ರೀಲಿಂಗ, ನಪುಸಕಲಿಂಗ ಅಂತ ಹೇಳೋದಲ್ಲ. ಲಿಂಗ ಅಂದರೆ ಏನಂತಂಬುದು ವ್ಯಾಖ್ಯಾನ ಮಾಡಿದ್ದಾರೆ ವಚನ ಸಿದ್ಧಾಂತದಲ್ಲಿ. ಲಿಂಗ ಅಂದ್ರೇನು? ಚೈತನ್ಯ. ಲಿಂಗ ಅಂದ್ರೇನು? ಚೈತನ್ಯ. ಚಿಕ್ಕಪ್ಪ ಚನ್ನಬಸವಣ್ಣವರು ತಮ್ಮದಾದಂಥ ಒಂದು ವಚನದಲ್ಲಿ ಲಿಂಗ ಎಂಬ ಪದವನ್ನು ವಿಶ್ಲೇಷಣೆ ಮಾಡಿದ್ದಾರೆ. ಲಿ ಶೂನ್ಯ ಗ ಅದು ಲಿಂಗ ಆಗ್ತದೆ. ಲೀ ಇದ್ದಾಗ ಅದೇನು ಲಿಕಾರ ಇದೇನು ಬಂದಿದೆಯಲ್ಲ, ಎರಡು ಅಂಟ್ಕೊಂಡಿದ್ದಾವಲ್ಲ ಲೀ, ಅದು ಗೀಟಾಗಿ ಹಾಕ್ರಿ ಅದು ಅ ಆಗ್ಬಿಡ್ತದೆ. ಅಂಗ ಹೋಗಿ ಲಿಂಗ, ಲಿಂಗ ಹೋಗಿ ಅಂಗ. ಅದಕ್ಕೆ ಲಿಂಗನೇ ಬೇರೆ, ಅಂಗನೇ ಬೇರೆ. ಅಂಗವು ಲಿಂಗವಾಗಿ ಹೊಂದಬೇಕು, ಲಿಂಗದೊಂದಿಗೆ ಸಂಯೋಗವಾಗಿ ಲಿಂಗಾಂಗ ಸಾಮರಸ್ಯ ಪಡೆದಾಗ ಅವ ಪರಮಾತ್ಮನಾಗ್ತಾನೆ. ಪರಮಾತ್ಮ ಎಂಬುದು ಬೇರೆ ಇಲ್ಲ. ನೋಡಿ, ಈ ತತ್ವ ಸರಿಯಾಗಿ ತಿಳ್ಕೊಳ್ರಿ. ಪರಮಾತ್ಮನಂಥೇಳಿ ಎಲ್ಲೋ ಇಲ್ಲಿ ಕೂತಿಲ್ಲ. ಇದು ಲಿಂಗ ತತ್ವ ಹೇಳ್ತದೆ. ನೀವು ಬೇರೆ ಯಾವ ಮತಗಳಲ್ಲಿ ಏನು ಹೇಳ್ತದೆ ಹೇಳಕ್ಕೆ ಹೋಗ್ತಾ ಇಲ್ಲ. ನಮ್ಮ ಈ ಒಂದು ಲಿಂಗ ಧರ್ಮದಲ್ಲಿ ಪರಮಾತ್ಮನ ಕಾನ್ಸೆಪ್ಟು ಬಹಳ ಸ್ಪಷ್ಟವಾಗಿದೆ. ಪರಮಾತ್ಮನು ತಾನೇ ಆಗಬೇಕು. ತನ್ನ ತಾನರಿದು ತಾನಾರೆಂದು ತಿಳಿದೊಡೆ ತಾನೇ ದೇವ ನೋಡ ಅಪ್ರಮಾಣ ಕೂಡಲ ಸಂಗಮ ದೇವ. ತನ್ನ ತಾನರಿದು ತಾನಾರೆಂದು ಕ್ವಶನ್ ಮಾರ್ಕ್. ನಾವೆಂದಾದರೂ ನಮ್ಮ ಬಗ್ಗೆ ಯೋಚಿಸಿದೆವ? ಇಲ್ಲ. ನಾವು ಯಾರನ್ನು ಯೋಚಿಸ್ತೀವಿ ಒಂದಿಬ್ಬರು ಕೂತಾಗ ಅಂದರೆ ಮತ್ತೊಬ್ಬನ ಬಗ್ಗೆ ಮಾತಾಡ್ತಾ ಇರ್ತೀವಿ. ಅದೇ ಗುಣಧರ್ಮಗಳು ನಮ್ಮಲ್ಲಿರ್ತವೆ. ನಾನು ಕಳ್ಳನಾಗಿರ್ತೀನಿ, ನಾನು ಸುಳ್ಳನಾಗಿರ್ತೀನಿ, ನಾನು ಭ್ರಷ್ಟಾಚಾರಿಯಾಗಿರ್ತೀನಿ, ನಾನು ವ್ಯಭಿಚಾರಿಯಾಗಿರ್ತೀನಿ. ಆದರೆ ಮತ್ತೊಬ್ಬನ ವ್ಯಭಿಚಾರ ಗುಣಗಳನ್ನು ಹೇಳ್ತಾ ಇರ್ತೀನಿ, ಮತ್ತೊಬ್ಬನ ಕಳ್ಳತನವನ್ನು ಹೇಳ್ತಾ ಇರ್ತೀನಿ, ಮತ್ತೊಬ್ಬನ ಭ್ರಷ್ಟಾಚಾರವನ್ನು ಹೇಳ್ತಾ ಇರ್ತೀನಿ, ಮತ್ತೊಬ್ಬನ ಸುಳ್ಳನ್ನು ನಾವು ಹೇಳಿ ಎಂಜಾಯ್ ಮಾಡ್ತಾ ಇರ್ತೀವಿ. ಒಂದು ಗಿಡ ಕೆಳಗೆ ಕೂತು ಇಬ್ಬರು ಕೂತಾಗೆಲ್ಲ ಅದನ್ನು ನೀವು ನೋಡಿಬೇಕು. ಇಬ್ಬರು ಕೂತಾಗ ಮಾತಾಡುವಾಗ ನೀವು ಅಬ್ಸರ್ವ್ ಮಾಡಿ. ನಾವು ಬೇರೆಯವ್ರ ಬಗ್ಗೆನೇ ಮಾತಾಡ್ತೀವಿ, ನನ್ನ ಬಗ್ಗೆನೇ ಮಾತಾಡಲ್ಲ. ಯಾಕಂತಂದ್ರೆ ಕಳ್ಳ ನಾನು, ಬದ್ಮಾಶಿದ್ದೀನಿ. ನಾವು ಆತ್ಮಶೋಧನೆ ಮಾಡ್ಕೊಳ್ಳಿಕ್ಕೆ ತಯಾರೇ ಇಲ್ಲ ಎಂದು ದೇವರಿಂದಾಗಬೇಕು. ಯಾವಾಗ ನಾವು ಆತ್ಮಶೋಧನೆ ಮಾಡ್ಕೊಳ್ಳಿಕ್ಕೆ ಸಿದ್ಧರಾಗ್ತೀವೋ ಆವಾಗ ನಾವು ಪರಮಾತ್ಮನಾಗ್ತೀವಿ. ತನ್ನ ತಾನರಿದು ತಾನಾರೆಂದು ಕ್ವಶನ್ ಮಾರ್ಕ್. ತಾನು ಯಾರು? ತಿಳಿದೊಡೆಯೇ ತಾನೇ ದೇವ ನೋಡ ಅಪ್ರಮಾಣ ಕೂಡಲ ಸಂಗಮ ದೇವ. ದೇವ್ರ ಕಾನ್ಸೆಪ್ಟು ಭಾಳ ಸ್ಪಷ್ಟವಾಗಿದೆ. ದೇವರು ತಾನಾಗಬೇಕು. ಈ ಅಂಗ ಹೋಗಿ ಲಿಂಗದೊಂದಿಗೆ ಸೇರಿ ಲಿಂಗಾಂಗ ಸಾಮರಸ್ಯ ಹೊಂದಿ ಪರಮಾತ್ಮನಾಗಬೇಕು. ಇದೇ ದೇಹನೇ ದೇವರಾಗಬೇಕು. ಮಣ್ಣ ಬಿಟ್ಟು ಮಡಕೆ ಇಲ್ಲ, ತನ್ನ ಬಿಟ್ಟು ದೇವರಿಲ್ಲ. ಇದು ಸರಿಯಾಗಿ ಅರ್ಥ ಮಾಡ್ಕೊಡಿ. ಥಿಯೋಸಾಫಿಕಲ್ ಇದೇ ಕಾನ್ಸೆಪ್ಟ್ ಹೇಳ್ತದೆ. ಮಣ್ಣ ಬಿಟ್ಟು ಮಡಕೆ ಇಲ್ಲ, ತನ್ನ ಬಿಟ್ಟು ದೇವರಿಲ್ಲ ಅಂದಮೇಲೆ ಮತ್ತೊಂದು ದೇವರು ಎಲ್ಲಿಂದ ಹುಡುಕ್ತಾ ಇದ್ದೀರಿ? ಮತ್ತೊಂದು ಯಾಕೆ ಮಾಡ್ತಾ ಇದ್ದೀರಿ? ನೀವು ಅದ್ರ ಗುಲಾಮ್ರೆ ಯಾಕೆ ಆಗ್ತಾ ಇದ್ದೀರಿ? ನಿಮ್ಮಲ್ಲಿ ಏನು ಕಡಿಮೆ ಇದೆ? ನಿನ್ನಲ್ಲಿ ಎಲ್ಲವೂ ಇದೆ. ಪಂಚಭೂತಗಳಿಂದ ಮಾಡಿದ ಶರೀರ ಇದೆ, ಚೈತನ್ಯ ಅಡಗಿದೆ, ಚೈತನ್ಯ ಆವರಿಸ್ಕೊಂಡು ಬಿಟ್ಟಿದೆ. ಅವೆರಡೂ ಸಂಯೋಗ ಮಾಡಿ ಸಂಗಮ ಮಾಡಿಕೊಳ್ಳಿ, ಎರಡನ್ನು ಸಂಬಂಧಿಸಿ ಲಿಂಗಾಂಗ ಸಂಬಂಧ ಹೊಂದ್ರಿ ಅಂದಾಗ ನೀವೇ ಪರಮಾತ್ಮ. ಲಿಂಗಾಂಗ ಸಂಬಂಧ ಹೊಂದಲಾರ್ದಕ್ಕೆ ನಾವು ಕಾಡು ಮೇಡುಗಳಲ್ಲಿ ಸಂಸಾರವನ್ನು ಬಿಟ್ಟು ಏನೇನೋ ಹಠವ ಯೋಗ, ಊಟ ಬಿಟ್ಟು, ತಿಂಡಿ ಬಿಟ್ಟು, ನೀರು ಬಿಟ್ಟು, ವಿವಿಧ ರೀತಿಯಲ್ಲಿ ದೇಹ ದಂಡನೆ ಮಾಡಿ ನಾವು ಎಲ್ಲೇನೋ ಗಾಳಿಯೊಡನೆ ಗುದ್ದಾಡ್ತಾ ಇದ್ದೀವಿ. ಅದಲ್ಲ. ನಾವು ನಮ್ಮನ್ನೇ ಶೋಧನೆ ಮಾಡ್ಕೋಬೇಕು. ನಮ್ಮ ತಾಯಿ ತಂದೆ ಕೊಟ್ಟಿದ್ದು ದೇಹ ನಮಗಲ್ಲ, ನಾವು ಆತ್ಮನಾಗಿದ್ದೀವಿ, ಅದು ಲಿಂಗವಾಗಿದ್ದೀವಿ. ಆ ಒಂದು ಲಿಂಗ ಈ ಕೊಟ್ಟಂಥ ದೇಣಿಗೆ ದೇಹದೊಂದಿಗೆ ಸಂಗಮಿಸಿ ನಾವು ದೇವರಾಗಬೇಕಾಗಿದೆ, ನಾವು ಪರಮಾತ್ಮನಾಗಬೇಕಾಗಿದೆ. ದೇವನೆಂಬ ದೇಹಧಾರಿ ಎಲ್ಲೂ ಇಲ್ಲವಯ್ಯ.
ದೇವನೆಂಬ ದೇಹಧಾರಿ ಎಲ್ಲೂ ಇಲ್ಲವಯ್ಯ, ಸಮೂಹ ಆತ್ಮಗಳ ಸಂಘ ಮಿಲನವೇ. ಸಂಘ, ಈ ಒಂದು ಆತ್ಮ, ಎರಡು ಆತ್ಮ, ಮೂರು ಆತ್ಮ, ಐದು ಆತ್ಮ, ಇವೆಲ್ಲವೂ ಸೇರಿದೀವಲ್ಲ ನಾವು. ಇದು ದೇವರ ಕಾನ್ಸೆಪ್ಟು. ದೇವರೆಂಬುದು ವ್ಯವಸ್ಥೆಯೇ ವಿನಾ ದೇವರೆಂಬುದು ವ್ಯಕ್ತಿಯಲ್ಲ. ವ್ಯವಸ್ಥೆಯು ವ್ಯಕ್ತಿಯಂತೆ ಕೆಲಸ ಮಾಡುತ್ತದೆ. ಕರ್ನಾಟಕ ಸರ್ಕಾರವು ಒಂದು ವ್ಯವಸ್ಥೆ. ಕರ್ನಾಟಕ ಸರ್ಕಾರವು ವ್ಯವಸ್ಥೆ ಆದರೂ ಕೂಡ ಕರ್ನಾಟಕ ಸರ್ಕಾರವು ವ್ಯಕ್ತಿಯಂತೆ ಕೆಲಸ ಮಾಡ್ತದೆ. ನಮ್ಮನ್ನು ನೌಕರಿಗೆ ಹಾಕ್ತದೆ, ಓದ್ಲಿಕ್ಕೆ ಹಚ್ತದೆ, ರಾಜಕೀಯ ಮಾಡ್ಲಿಕ್ಕೆ ಹೇಳ್ತದೆ, ಆರ್ಥಿಕ ಸಂಪಾದನೆ ಮಾಡ್ಲಿಕ್ಕೆ ಹೇಳ್ತದೆ. ಆದರೆ ಕರ್ನಾಟಕ ಸರ್ಕಾರ ಎಲ್ಲರೂ ಇದೆಯಾ? ಕುಂತಿದೆಯಾ? ಎಲ್ಲರ ನಿಂತಿದೆಯಾ? ಇಲ್ಲ. ಕರ್ನಾಟಕ ಸರ್ಕಾರ ಒಂದು ವ್ಯವಸ್ಥೆಯೇ ದೇವರು. ಅಲ್ಲಿರುವಂಥ ನಾವೆಲ್ಲರೂ ಸಂಯೋಗ ಹೊಂದಬೇಕು, ಒಂದು ಕಡೆ ಸೇರಬೇಕು. ನಾವು ಕೂತಿದ್ದೇನು ನಮ್ಮ ಮಾತು ಕೇಳ್ತಾ ಇದ್ದೀವಲ್ಲ, ದಿಸ್ ಕಾನ್ಸೆಪ್ಟ್ ಈಸ್ ಗಾಡ್. ಇದಕ್ಕೆ ಅನುಭವ ಮಂಟಪ ಅಂತ ಕರೆದರು ಬಸವಾದಿ ಶರಣರು. ಏನು ಕರೆದರು? ಅನುಭವ ಮಂಟಪ. ಅನುಭವದಿಂದ ಅನುಭವಕ್ಕೆ ಬರಬೇಕು. ನಾವು ಚಿಂತನೆ ಮಾಡಬೇಕು, ಪರಸ್ಪರ ಸೇರಬೇಕು, ಒಂದಾಗಬೇಕು. ಐಕ್ಯತೆ, ಈಗ ಹೇಳಿದ್ರಲ್ಲ, ಪ್ರಾರ್ಥನೆಯನ್ನು ಹೇಳಿದ್ರೆ ಎಲ್ಲವನ್ನೊಳಗೊಂಡೊಂದಾಗಿ ಐಕ್ಯತೆಯನ್ನು ಸಾಧಿಸಬೇಕಾಗಿದೆ. ನಾವು ಒಂದಾಗಬೇಕಾಗಿದೆ. ನಾವು ಬೇರೆ ಬೇರೆ ರೂಪದಲ್ಲಿ ಇದ್ದರೂ ಕೂಡ ನಮ್ಮ ಮನಸ್ಸು ಒಂದಾಗಬೇಕಾಗಿದೆ. ದಿಸ್ ಕಾನ್ಸೆಪ್ಟ್ ಇಸ್ ಕಾಲ್ಡ್ ದೇವರು. ಈ ಮಾತನ್ನು ಹೇಳ್ತಾ, ದೇವನೆಂಬ ದೇಹಧಾರಿ ಎಲ್ಲೂ ಇಲ್ಲವಯ್ಯ, ಸಮೂಹ ಆತ್ಮಗಳ ಸಂಘ ಮಿಲನವೇ ದೇವನೆಂಬುದು ತಿಳಿಯಯ್ಯ. ನಾವೆಲ್ಲರೂ ಒಪ್ಕೊಂಡು ಇಲ್ಲಿ ಬಂದು ಕೂತಿದ್ದೀವಲ್ಲ, ಒಂದು ಮನಸ್ಸಿನಿಂದ ಇದು ಕೇಳಬೇಕಂತೆ ಬಂದು ಕೂತಿದ್ದೀವಿ. ಸಂಘ ಮಿಲನ, ಈ ಸಂಘ ಮಿಲನವೇ ದೇವನೆಂಬುದು ತಿಳಿಯಯ್ಯ. ಆನಂದ ಸಿಗ್ತಾ ಇದೆಯಲ್ಲ. ಕೂಡಿಟ್ಟ, ಹೆಂಗೆ ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ. ಕೂಡಿಟ್ಟ ಮಕರಂದಕ್ಕೆ ಮುತ್ತಿಟ್ಟ ಜೇನ್ನೊಣಗಳ ತೇರನಂತೆ. ಕೂಡಿಟ್ಟ ಮಕರಂದಕ್ಕೆ ಮುತ್ತಿಟ್ಟ ಜೇನ್ನೊಣಗಳ ತೇರನಂತೆ ಮಹಾಲಿಂಗವು, ಪರಮಾತ್ಮ ಮಹಾಲಿಂಗವು ಮಹಾತ್ಮಗಳ ಮಹಾಕೂಟವಯ್ಯ. ಸರಳವಾಗಿದೆ ದೇವ್ರ ಕಾನ್ಸೆಪ್ಟ್, ಸರಳವಾಗಿದೆ. ಮಹಾತ್ಮಗಳ ಮಹಾಕೂಟಕ್ಕೆ ದೇವರಂತ ಕರಿಬೇಕೇ ವಿನಾ ಅದು ದೇವರಂತ ಮನುಷ್ಯ ಅಲ್ಲಲ್ಲಿ ಮನುಷ್ಯರೇ ನಾವೆಲ್ಲ ಒಬ್ಬೊಬ್ಬರು ಇದ್ದೀವಿ. ಇಂಥವು ಸಾವಿರಾರು ಕೋಟ್ಯಾನು ಕೋಟಿ ಲಕ್ಷಗಟ್ಟಲೆ, ಅದು ಅನಂತ ಕೋಟಿ. ಗೊತ್ತಾಯ್ತಲ್ಲ? ಅವರೆಲ್ಲರೂ ಸೇರಬೇಕು, ಆ ಸೇರಬೇಕು. ಅರ್ಥ ಆಯ್ತಲ್ಲ? ಹಾಗಾಗಿ ಆ ಸೇರುವಂಥ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ಅದು ಗಾಡ್ ಎಂಬುದು ದೇವರಲ್ಲ. ರಾಜ ಮಹಾರಾಜರೆಲ್ಲ ದೇವರಲ್ಲ. ಅವ್ರ ಪಾಡಿಗೆ ಅವರೇ ದೇವರು ವಿನ ನಮಗೆ ದೇವರಲ್ಲ. ಅವರು ಒಂದು ನಡೆ ನುಡಿ ಸಿದ್ಧಾಂತದಿಂದ ಅವರು ಆಗೋಗಿದ್ದಾರೆ. ಅವರು ನಮಗೆ ದೇವರಲ್ಲ, ಅವ್ರಿಗೆ ಅವರೇ ದೇವರು. ನನಗೇ ದೇವರೇ ವಿನ ನಾನು ನನ್ನ ತಾಯಿಗೆ ದೇವರಲ್ಲ, ನನ್ನ ತಾಯಿ ನನಗೆ ದೇವರಲ್ಲ. ತಾಯಿ ಪೂಜ್ಯನೇ ಹೇಳು. ಪೂಜ್ಯ ಬೇರೆ, ದೇವರು ಬೇರೆ, ಗೌರವಿತವಾದಂಥ ವಸ್ತು ಬೇರೆ. ನಾನು ನನ್ನ ಹೆಂಡತಿ ದೇವರಲ್ಲ, ನನ್ನ ಹೆಂಡತಿ ನನಗೆ ದೇವರಲ್ಲ. ನನಗೇ ದೇವರೇ ವಿನ ನಾನು ಮತ್ತೊಬ್ಬರಿಗೆ ದೇವರಲ್ಲ. ಈ ಕಾನ್ಸೆಪ್ಟ್ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ನಾವು ದೇವ್ರ ಕಾನ್ಸೆಪ್ಟನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ, ತತ್ವವನ್ನು ಸರಿಯಾಗಿ ಅರ್ಥಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಲಿಂಗ ಎಂಬ ಪದ ಚೈತನ್ಯಕ್ಕೆ ಹೊಂದಿಸಿ ಹೇಳಿದರೆ ಬಸವಾದಿ ಶರಣರು ಲೀಕಾರವೇ ಶೂನ್ಯ. ಶೂನ್ಯ ಬೇರೆ, ಶೂನ್ಯ ಬೇರೆ. ಸಂಕ ಸು ಬೇರೆ, ಶಂಕರ್ ಶೂ ಬೇರೆ. ಈ ಬಸವಾದಿ ಶರಣರ ಲಿಂಗ ಧರ್ಮದಲ್ಲಿ ಬರುವುದು ಶೂನ್ಯ ಸಿದ್ಧಾಂತ. ಶೂನ್ಯ, ಶಂಕರ್ ಶೂ. ಸೊ ಲೀಕ್ ಏನು ಹೇಳ್ತದೆ ಅಂದರೆ ಶೂನ್ಯ. ಲೀಕಾರವೇ ಶೂನ್ಯ, ಬಿಂದುವೇ ಲೀಲೆ. ಈ ಚಲನಶೀಲತೆ ಎಂದು ಬಂದಾಗುವುದಿಲ್ಲ. ನಾವು ಹೀಗೆ ಹುಡ್ತಾ ಇರ್ತೀವಿ, ಜಗತ್ತನ್ನು ನೋಡ್ತಾ ಇರ್ತೀವಿ, ಮತ್ತೆ ಮುಂದಿನ ಪೀಳಿಗೆ ಬರ್ತಾ ಇರ್ತದೆ, ಮತ್ತು ವಿವಿಧ ರೂಪಗಳು ತರಿಸಿದೆ, ರೂಪಾಂತರ ಹೊಂದ್ತಾ ಇರ್ತದೆ. ಅದಕ್ಕೆ ಜನ್ಮಾಂತರ ಅಂತ ಕರೆದಿದ್ದು. ರೂಪಾಂತರಕ್ಕೆ ಜನ್ಮಾಂತರ ಅಂತ ಕರಿತೀವಿ. ವಿವಿಧ ರೂಪಗಳನ್ನು ಪಡೆಯುತ್ತಾ ಹೋಗ್ತೀವಿ ನಾವು. ಎಲ್ಲಿವರೆಗೆ ಪಡಿತೀವಿ? ಹಾಲು ಹೋಗಿ ತುಪ್ಪ ಆಗುವವರೆಗೆ. ಎಲ್ಲಿವರೆಗೆ ಪಡಿತೀವಿ ಇದು? ಹಾಲು ಹೋಗಿ ತುಪ್ಪ ಆಗುವವರೆಗೆ. ತುಪ್ಪ ಹೋಗಿ ಹಾಲಾಗಲ್ಲ, ಮುಗೀತು. ನೀರು ಹೋಗಿ ಮುತ್ತಾಗ್ತದೆ ಸ್ವಾತಿ ನಕ್ಷತ್ರದ ಮಳೆಯಲ್ಲಿ. ಆ ಮುತ್ತು ಹೋಗಿ ಮತ್ತೆ ನೀರಾಗಲ್ಲ, ಮುತ್ತು ನೀರೇ. ಅದು ಆಗಬೇಕಾಗಿದೆ. ನಾವು ಅದಕ್ಕಾಗಿ ಬಂದಿದ್ದೇವೆ. ನಾವು ಮತ್ತೊಂದು ಯಾವುದಕ್ಕೆಲ್ಲ ಮಜಾ ಮಾಡಲಿಕ್ಕಲ್ಲ, ಅದೇ ಮಜಾ ಮಾಡೋದು. ಜೀವನವನ್ನು ಪ್ರೀತಿಸಬೇಕು. ಲೀಕಾರವೇ ಶೂನ್ಯ, ಬಿಂದುವೇ ಲೀಲೆ. ಲೀಲೆ ಚಲನಶೀಲತೆಯನ್ನು ಹೊಂದಿದೆ, ಪುನರಾವರ್ತನೆ ಆಗ್ತಾನೆ ಇರ್ತದೆ, ಲೀಲೆ ಆಗ್ತಾನೆ ಇರ್ತದೆ. ಬಿಂದುವೇ ಲೀಲೆ. ಗಕಾರವೇ ಚಿತ್, ನಮ್ಮ ಮನಸ್ಸು. ಗಕಾರವೇ ಚಿತ್. ಇಂತಿದೆ ಲಿಂಗವೆಂಬ ಸಕಿಲ, ಇದರ ಸಂಚಯ ನಾವಾತರಿದಾತನೇ ಲಿಂಗ ಸಂಗಿ ಕೂಡಲ ಚನ್ನ ಸಂಗಮ ದೇವ ಅಂತ ಹೇಳ್ತಾರೆ.
ಹಾಗಾಗಿ ಲಿಂಗ ಅಂಗದೊಂದಿಗೆ ಸೇರಿ ಲಿಂಗಾಂಗ ಹೊಂದಬೇಕು. ಅದು ಹೊಂದಲಿಕ್ಕೆ ಶಟಸ್ಥಲ ಸಿದ್ಧಾಂತ ಅಂತೇಳಿ ಕೊಟ್ಟಿದ್ದಾರೆ, ಅದೇ ಸೂತ್ರ. ಲಿಂಗ ಧರ್ಮದಲ್ಲಿ 3 ಆಯಾಮಗಳು ಬರ್ತವೆ. ಲಿಂಗ ಧರ್ಮದಲ್ಲಿ 3 ಬ್ರಾಡ್ ಸೂತ್ರಗಳು ಬರ್ತವೆ. 1ನೇ ಸೂತ್ರ ಅಷ್ಟ ಆವರಣ. ಅಷ್ಟ ಆವರಣ. ಅಷ್ಟ ಅಂದರೆ ಏನು? 8. ವೆರಿ ಗುಡ್. 8 ಆವರಣದಲ್ಲಿ ನಾವು ಬದುಕಬೇಕಿದೆ. 8 ಆವರಣದಲ್ಲಿ ಬದುಕಬೇಕಾಗಿದೆ. ನೆಕ್ಸ್ಟ್ 2ನೇ ಸೂತ್ರ ಸಪ್ತ ಆಚಾರ. 7 ಆಚಾರಗಳನ್ನು ಅಳವಡಿಸ್ಕೋಬೇಕು. ಪ್ರಮುಖವಾದಂಥ ಆಚಾರಗಳು 7 ಆಚಾರಗಳನ್ನು ಅಳವಡಿಸ್ಕೋಬೇಕು. ಇದು 2ನೇ ಸೂತ್ರ. ಬ್ರಾಡ್ ಸೂತ್ರಗಳು ಹೇಳ್ತಾ ಇದ್ದೀನಿ. 3ನೇದು ಷಟ್ ಸ್ಥಳ. ಷಟ್ ಎಷ್ಟು? 6. 6 ಸ್ಥಳಗಳನ್ನು ಏರಬೇಕು. ಅಧೋಮುಖವ ಊರ್ಧ್ವಮುಖ 2. ಶಟಸ್ಥಳದಲ್ಲಿ 6 ಹಂತಗಳಿದ್ದಾವೆ. 6 ಹಂತಗಳು ದಿನಾಲೂ ಏರಿಕೆ ಮಾಡಿ ಇಳಿಕೆ ಮಾಡಿ ಕೊನೆಗೆ ನಮಗೆ ಆನಂದ ಸಿಕ್ಕಾಗ ಸಹಸ್ರದಲ್ಲಿ ಐಕ್ಯ ಹೊಂದಬೇಕು. ನಾವು ಸಹಸ್ರದಲ್ಲಿ ಐಕ್ಯ ಹೊಂದುವುದೇ ನಮ್ಮ ಅಂತಿಮ ಗುರಿಯಾಗಿದೆ. ಸಹಸ್ರದಲ್ಲೇ ಯಾಕೆ ಐಕ್ಯ ಹೊಂದಬೇಕು ಅಂತ ನಾನು ಮುಂದೆ ವಿವರಣೆ ಮಾಡ್ತೀನಿ. ಅಷ್ಟ ಆವರಣದಲ್ಲಿ ಈ 3 ಸೂತ್ರಗಳಲ್ಲಿ, 3 ಬ್ರಾಡ್ ಸೂತ್ರಗಳಲ್ಲಿ ಮತ್ತೆ ಸಬ್ ಸೂತ್ರಗಳಿವು. ಅಷ್ಟ ಆವರಣವನ್ನು ನೋಡುವ ನಾವು ಆರಂಭದಲ್ಲಿ. ಅಷ್ಟ ಆವರಣದಲ್ಲಿ ಗುರು, ಲಿಂಗ, ಜಂಗಮ, ವಿಭೂತಿ, ರುದ್ರಾಕ್ಷಿ, ಮಂತ್ರ, ಪಾದೋದಕ. ವೆರಿ ಗುಡ್. ಪ್ರಸಾದ ತಿಳ್ಕೊಂಡಿದ್ರಿ ನೀವು, ಸ್ವಲ್ಪ ನೋಡ್ಕೊಂಡಿದ್ರಲ್ಲ. ಇವು 8 ಇದ್ದಾವೆ. ನಾವು ಈ 8 ಆವರಣದಲ್ಲಿ ಬದುಕಬೇಕು. 8 ಆವರಣದಲ್ಲಿ ಬದುಕಬೇಕು. ಇವುಗಳಲ್ಲಿ ಉಪಾಧಿಕ ಅಷ್ಟಾವರಣಗಳು ಮತ್ತು ನಿರುಪಾಧಿಕ ಅಷ್ಟಾವರಣಗಳು ಅಂತ ಇದ್ದಾವೆ. ಜಾಗತಿಕವಾಗಿ ಒಂದು ದೈಹಿಕವಾಗಿ ನಾವು ಪ್ರಕೃತಿ ದತ್ತವಾಗಿ ನೋಡುವಂಥ ಅಷ್ಟಾವರಣಗಳು, ಪ್ರಕೃತಿ ದತ್ತವಲ್ಲದೆ ಆನಂದಿಸುವಂಥ ಅಷ್ಟಾವರಣಗಳು ಅವು 8. ಉಪಾಧಿಕ ಮತ್ತು ನಿರುಪಾಧಿಕ. ಈ ಉಪಾಧಿಕ ಅಷ್ಟಾವರಣಗಳಲ್ಲಿ ಗುರು, ಮೊಟ್ಟ ಮೊದಲನೇ ಗುರು ಯಾರು? ತಾಯಿ. ಜನ್ಮ ನೀಡಿದ ತಾಯಿನೇ ನಮ್ಮ ಮೊಟ್ಟ ಮೊದಲನೇ ಗುರು. ನಂತರ ತಂದೆ, ನಂತರ ಹಿರಿಯರು, ಕುಟುಂಬಸ್ಥರು, ಹಿರಿಯರು, ಹೀಗಾಗ್ತಾರೆ. ಮೊಟ್ಟ ಮೊದಲನೇ ಗುರುನೇ ಹಡೆದ ತಾಯಿ, ಮರತಾಯಿ ಅಲ್ಲ. ಹಡೆದ ತಾಯಿ ನಮ್ಮ ಮೊಟ್ಟ ಮೊದಲನೇ ಗುರು, ತಂದೆ ಅಲ್ಲ. ತಂದೆ ಗುರು ಅಲ್ಲ, ನಂತರ ತಂದೆ ಗುರು. ಯಾಕೆ? ತಾಯಿ ಹೇಳಿದ ನಂತರ ತಂದೆ ಗುರು ಆಗ್ತಾನೆ. ಸೊ ಇದು ಉಪಾಧಿಕ ಗುರು. ಇನ್ನು ಗುರು ಯಾವುದು? ನಿರುಪಾಧಿಕ ಅರು. ನಮ್ಮ ಅರುವೇ ಗುರು. ಆ ಅರುನೇ ಗುರು ಆಗ್ತದೆ. ಸೊ ಅಂಥ ಅರುವನ್ನು ಬೆಳೆಸ್ಕೋಬೇಕು ನಾವು. ಅಂಥ ಅರುವನ್ನು ಬೆಳೆಸ್ಕೋಬೇಕಾದ್ರೆ ಅಲ್ಲಿ ಲಿಂಗ ಚೈತನ್ಯ ಬೇಕು. ಆ ಒಂದು ಭಾವನೆ ಬೇಕು ನಮ್ಮಲ್ಲಿ. ಆ ಭಾವನೆ ಇರಲೋದ್ರೆ ಅದೊಂದು ಕಲ್ಲು ಥರ. ಎಷ್ಟು ಮಾಡಿದ್ರು ಅವನಿಗೆ ತೆಲಿಗೆ ಹತ್ತಲ್ದ್ರಿ ಅಂತೇವಲ್ಲ, ಅರುನೇ ಇಲ್ಲರಿ ಅಂತೀವಿ. ಸೊ ಅಂಥ ಒಂದು ಸ್ಟಾರ್ಟ್ ಆಗ್ತದೆ, ಕಾನ್ಸೆಪ್ಟ್ ಸ್ಟಾರ್ಟ್ ಆಗ್ತದೆ. ಹಾಗಾಗಿ ಅರುವನ್ನು ಜಾಗೃತಗೊಳಿಸ್ಕೋಬೇಕಾಗ್ತದೆ. ಅರುವೇ ಗುರು ಆಗಬೇಕಾಗ್ತದೆ. ಅರಿವಿನಿಂದಲೇ ಗುರುತ್ವ ಸಾಧನೆ ಮಾಡಬೇಕು. ಅಥವಾ ಶಿಕ್ಷಣದಲ್ಲಿ ಅದು ಉಪಾಧಿಕ ಗುರುಗಳಾಗ್ತದೆ. ನಿರುಪಾಧಿಕ ಯಾವುದು? ಅರು. ಉಪಾಧಿಕ ಯಾವುದು? ಪ್ರಾಪಂಚಿಕವಾಗಿರುವಂಥ ಗುರುಗಳು. ಸೊ ಈ ಗುರು ಭಾಳ ಸ್ಪಷ್ಟವಾಗಿ ಹೇಳ್ತಾರೆ. ಗುರು ದರ್ಶನ ಅಂದರೆ ಏನು? ಉಪಾಧಿಕ ಗುರು ನಮಗೆ ಯಾಕೆ ಅವಶ್ಯಕ ಅಂತಂದರೆ ವಿವಿಧ ಆಯಾಮಗಳನ್ನು ಅನುಭವಿಸಲಿಕ್ಕೆ ಉಪಾಧಿಕ ಗುರು ಬೇಕಾಗ್ತದೆ. ಇನ್ನು ನಿರುಪಾಧಿಕ ಗುರು ಅದನ್ನು ನಾವು ಉತ್ತೇಜನಗೊಳಿಸ್ಕೋಬೇಕು. ನಮ್ಮ ಮನಸ್ಸಿನಲ್ಲೇ, ನಮ್ಮ ಭಾವನೆಯಲ್ಲೇ, ನಮ್ಮ ದೇಹದಲ್ಲೇ ನಾವು ಉತ್ಪಾದಿಸಿಕೊಳ್ಬೇಕು. ಅದು ನಿರುಪಾಧಿಕ ಗುರು ಆಗ್ತದೆ. ಇದು ಗುರುತತ್ವ. ಗುರುತತ್ವವು ಬಹಳ ಪ್ರಾಮುಖ್ಯವಾಗಿದೆ ಲಿಂಗ ಧರ್ಮದಲ್ಲಿ. ಇದು ಸಬ್ಸೂತ್ರದ ಬಗ್ಗೆ ಹೇಳ್ತಾ ಇದ್ದೀವಿ. ಇನ್ನು ಲಿಂಗ ಅಂದರೆ ಚೈತನ್ಯ. ಲಿಂಗ ಅಂದರೆ ಜನನೇಂದ್ರಿಯ ಅಂತ ತಿಳ್ಕೊಲಿಕ್ಕೆ ಹೋಗಬೇಡಿ. ಜನನೇಂದ್ರಿಯಕ್ಕೆ ತನ್ನದೇ ಆದಂಥ ಶಬ್ದಗಳು ಇದ್ದಾವೆ. ಹಾಗಾಗಿ ಅಂಗ ಬೇರೆ, ಲಿಂಗ ಬೇರೆ. ಅಂಗ ಅಂದರೆ ದೇಹ ಭಾಗಗಳು,
ಈ ಲಿಂಗ ಅಂದರೆ ಇದಕ್ಕೆ ಆವರಿಸಿರುವಂಥ ಚೈತನ್ಯಕ್ಕೆ ಲಿಂಗ ಅಂತ ಕರೀತಾರೆ. ಚೈತನ್ಯ ಹೊರಗೂ ಇಲ್ಲ, ಚೈತನ್ಯ ಒಳಗೂ ಇಲ್ಲ. ನೆನ್ಪಿಟ್ಕೊಡ್ರಿ, ಭಾಳಷ್ಟು ಜನರು ಅಂತಾರೆ ಚೈತನ್ಯ ಅಂತರಂಗದಲ್ಲಿಲ್ಲ. ಚೈತನ್ಯ ಅಂತರಂಗದಲ್ಲೂ ಇಲ್ಲ, ಚೈತನ್ಯ ಬಹಿರಂಗದಲ್ಲೂ ಇಲ್ಲ. ಚೈತನ್ಯ ಆವರಿಸಿಕೊಂಡಿದೆ. ಅಣುರೇಣು ತೃಣಕಾಷ್ಟದ ನಮ್ಮ ದೇಹದಲ್ಲಿ, ನಮ್ಮ ದೇಹವು ಕೋಟ್ಯಾನುಕೋಟಿ ಅಣುಗಳಿಂದ ಮಾಡಲ್ಪಟ್ಟಿದೆ. ಈ ಅಣುಗಳಿಗೆ ಅದು ಆವರಿಸಿದೆ ಚೈತನ್ಯ. ನೆನ್ಪಿಟ್ಕೊಳ್ಳಿ, ಅದು ಹೊರಗೋದು ಅಂತ ಹೇಳಲಿಕ್ಕಾಗಲ್ಲ, ಒಳಗೋದು ಅಂತ ಹೇಳಲಿಕ್ಕಾಗಲ್ಲ, ಆವರಿಸಿಕೊಂಡಿದೆ ಚೈತನ್ಯ. ಲಿಂಗ, ಇನ್ನೊಂದು ಮಾತು ಹೇಳಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ನಾನು. ನಮ್ಮ ದೇಹವು ಜೀವ, ವಸ್ತು ಮತ್ತು ಚೈತನ್ಯದಿಂದ ಕೂಡಿದೆ. ವಸ್ತುನೇ ಚೈತನ್ಯನಾಗಬೇಕು ಅಂತ ಹೇಳ್ತಾರೆ. E = mc². ಎನರ್ಜಿ = ಎನರ್ಜಿ. E ಅಂದರೆ ಎನರ್ಜಿ. ಐನ್ಸ್ಟೈನ್ ಸೂತ್ರದ ಬಗ್ಗೆ ಹೇಳ್ತಾ ಇದ್ದೀನಿ ನಾನು. E ಅಂದರೆ ಎನರ್ಜಿ, = mc². m ಅಂದರೆ ಮಾಸ್ ಆಫ್ ದ ಪಾರ್ಟಿಕಲ್, c ಅಂದರೆ ವೆಲಾಸಿಟಿ ಆಫ್ ಲೈಟ್. ಸೊ ಮಾಸ್ ಆಫ್ ದ ಪಾರ್ಟಿಕಲ್, ವೆಲಾಸಿಟಿ ಆಫ್ ದ ಲೈಟ್ ಎರಡೂ ಸೇರಿ ಶಕ್ತಿ ಆಗ್ತದೆ. ಆ ಶಕ್ತಿನೇ ವಸ್ತು. ಇಲ್ಲಿ ಮಾಸ್ ಅಂದ್ರೇನು? ವಸ್ತು. ಆ ಏನು ದ್ರವ್ಯರಾಶಿ ಇದೆಯಲ್ಲ, ದ್ರವ್ಯರಾಶಿನೇ ಶಕ್ತಿಯಾಗಿ ಪರಿವರ್ತನೆ ಹೊಂದುತ್ತದೆ ಅಂತ 12ನೇ ಶತಮಾನದಲ್ಲಿ ಹೇಳಿದರೆ ಅಲ್ಲಮ ಪ್ರಭುದೇವರು. ಬ ಎಂಬಲ್ಲಿ ಎನ್ನ ಭವಹರಿತು, ಸ ಎಂಬಲ್ಲಿ ಸರ್ವಜ್ಞಾನಿಯಾದೇನು, ವ ಎಂದು ವಚಿಸುವಡೆ ವಸ್ತು ಚೈತನ್ಯಾತ್ಮಕನಾದೇನಯ್ಯ ಇಂತಪ್ಪ ಅಂಥೇಳಿ ಗುಹೇಶ್ವರ ಅಂಥೇಳಿ ಅವರು ಅಂಕಿತನಾಮ. ವಸ್ತುನೇ ಚೈತನ್ಯ ಆಗ್ತದಂತ 12ನೇ ಶತಮಾನದಲ್ಲಿ ಹೇಳಿದ್ದಾರೆ ಇವರು. ಅದನ್ನು 19ನೇ ಶತಮಾನದ ಐನ್ಸ್ಟೈನ್ E = mc² ಅಂತ ಸೂತ್ರೀಕರಿಸಿ ಅದನ್ನು ಸೂತ್ರ ರೂಪದಲ್ಲಿ ತಂದು ಅಟಮ್ ಬಾಂಬ್ ತಯಾರಿಕೆಯಲ್ಲಿ ಉಪಯೋಗಿಸುವಂಥ ಒಂದು ಸೂತ್ರ ಅದು. ಅದನ್ನು ಹೇಳಿ ಅವನು ನೊಬೆಲ್ ಪ್ರೈಸ್ ಸಿಕ್ಕಿರ್ತದೆ. ಅದೇ ಮಾತು, ವಸ್ತು ಚೈತನ್ಯಾತ್ಮಕನಾದೇನಯ್ಯ ಅಂತ 12ನೇ ಶತಮಾನದಲ್ಲಿ ಹೇಳಿದಂಥ ಅಲ್ಲಂ ಪ್ರಭುವರ ಮಾತು 19ನೇ ಶತಮಾನದಲ್ಲಿ ಕಾರ್ಯರೂಪಕ್ಕೆ ಬಂದು ಅದು ಜನರಿಗೆ ಗೊತ್ತಾಗಿದೆ. ಸೊ ಹಾಗಾಗಿ ಈ ಒಂದು ಚೈತನ್ಯ ಇದೆಯಲ್ಲ, ವಸ್ತು ಮತ್ತು ವಸ್ತುವಿಗೆ ಪರಿಮಾಣಗಳಿದ್ದಾವೆ. ಪರಿಮಾಣ ಅಂದ್ರೇನು? ಉದ್ದ, ಅಗಲ, ಎತ್ತರ, ಕೆಳಗೆ, ಭಾರ, ಹಗುರ, ಇಂಥವಕ್ಕೆಲ್ಲ ಪರಿಮಾಣ ಅಂತಾರೆ. ಅದು ವಸ್ತುವಿಗಿದೆ. ಆದರೆ ಚೈತನ್ಯಕ್ಕೆ ಪರಿಮಾಣಗಳಿಲ್ಲ. ಇದು ಭಾಳ ಇಂಪಾರ್ಟೆಂಟ್ ಮಾತು ಹೇಳ್ತಾ ಇದ್ದೀನಿ. ಚೈತನ್ಯಕ್ಕೆ ಪರಿಮಾಣಗಳಿಲ್ಲ. ಅದಕ್ಕೆ ಚೈತನ್ಯ ಉದ್ದಿದೆ, ಚೈತನ್ಯ ಅಗಲವಾಗಿದೆ, ಚೈತನ್ಯ ಭಾಳ ಭಾರ ಇದೆ, ಚೈತನ್ಯ ಭಾಳ ಹಗುರ ಇದೆ, ಚೈತನ್ಯ ಎಷ್ಟು ಎತ್ತರ ಇಲ್ಲ, ಅದಕ್ಕೆ ಯಾವುದೂ ಇಲ್ಲ. ಭಾಳ ಸೋಜಿಗವಾದಂಥ ಆಯಾಮ ಅದು ಚೈತನ್ಯ ಅನ್ನೋದು. ಆ ಚೈತನ್ಯ ನಮ್ಮ ದೇಹವನ್ನು ಆವರಿಸಿದೆ. ಯಾವಾಗ ರೂಪ ತಾಳ್ತದಲ್ಲ, ರೂಪ ತಾಳಿದ ನಂತರ ಆ ಚೈತನ್ಯ ಆವರಿಸ್ತದೆ. ರೂಪ ತಾಳೋದು 6ನೇ ತಿಂಗಳಿನಲ್ಲಿ ತಾಯಿಯ ಗರ್ಭದಲ್ಲಿದ್ದಾಗ. ಈ ಒಂದು ಪಿಂಡ ಇದೆಯಲ್ಲ, ಪಿಂಡೋತ್ಪತ್ತಿಯ 6ನೇ ತಿಂಗಳಲ್ಲಿ ಚೈತನ್ಯದ ಪ್ರವೇಶ ಆಗ್ತದೆ. ಚೈತನ್ಯದ ರೂಪ ತಾಳಲಿಕ್ಕೆ ಸ್ಟಾರ್ಟ್ ಆದಾಗ ಚೈತನ್ಯ ಸೇರಿಕೊಳ್ತದೆ. 7ನೇ ತಿಂಗಳಲ್ಲಿ ಹುಟ್ಟಿದಂಥ ಮಗು ಬದುಕ್ತದೆ. 6ನೇ ತಿಂಗಳಲ್ಲಿ ಹುಟ್ಟಿದಂಥ ಮಗು ಬದುಕುವುದಿಲ್ಲ. ಇದು ವೈಜ್ಞಾನಿಕವಾಗಿ ಸಿದ್ಧ ಆಗಿದ್ದು ಮಾತು ಹೇಳ್ತಾ ಇದ್ದೀನಿ. ಇದು 12ನೇ ಶತಮಾನದಲ್ಲಿ ಹೇಳಿದ್ದಾರೆ. ಸೊ ಈ ಒಂದು ಪರಿಮಾಣಗಳಿಲ್ಲದ ಚೈತನ್ಯ, ಲೀಕಾರವೇ ಶೂನ್ಯ, ಬಿಂದುವೇ ಲೀಲೆ, ಗಕಾರವೇ ಚಿತ್ತ ಏನಿದೆ ಇದು, ಈ ಒಂದು ಚೈತನ್ಯ ಅಂಗದೊಂದಿಗೆ ಸಮ್ಮಿಳನ ಹೊಂದಿ ಈ ಅಂಗಕ್ಕೆ ಏನು ಮಾಡ್ತದಂದರೆ ಪರಿಶುದ್ಧಗೊಳಿಸಲಿಕ್ಕೆ ಪ್ರಾರಂಭ ಮಾಡ್ತದೆ. ಅದು ಪರಿಶುದ್ಧಗೊಳಿಸ್ತದೆ. ನಾವು ಅಂಗಭಾವದಲ್ಲೇ ಇದ್ದಾಗ ಅದು ಲಿಂಗ ಏನೂ ಮಾಡುವುದಿಲ್ಲ, ಅಂಗಭಾವದಲ್ಲೇ ಉಳಿದೋಗ್ತದೆ. ಅದೇ ಕುಡಿಯೋದು, ಅದೇ ತಿನ್ನೋದು, ಅದೇ ಓಡಾಡೋದು, ಮೌಜ್ ಮಸ್ತಿ ಅದು ಮಾಡೋದು, ಅದರಲ್ಲೇ ಕಾಲ ಕಳೆದೋಗ್ತದೆ. ಅದ್ರ ಬಗ್ಗೆ ಕಲ್ಪನೆಯೇ ಬರುವುದಿಲ್ಲ. ಅದಕ್ಕೆ ನಾವು ಲಿಂಗದ ಬಗ್ಗೆ ಕಲ್ಪನೆಯನ್ನು ಪಡಿಬೇಕು. ಲಿಂಗ ಅಂದ್ರೇನು? ಚೈತನ್ಯ. ಲಿಂಗ ಅಂದ್ರೇನು? ಆತ್ಮ ಅಂತವ್ರು ಕರೀರಿ. ಅದು ಒಂದು ಇದ್ರ ಕರಳು ವರ್ಡಲ್ಲಿ ಆತ್ಮ ಅಂತ ಹೇಳ್ಬೋದು. ಲಿಂಗ ಅಂದರೆ ಆತ್ಮ. ಸೊ ಈ ಒಂದು ಆತ್ಮದ ಬಗ್ಗೆನೇ ನಾವು ಯೋಚನೆ ಮಾಡುವುದಿಲ್ಲ, ಕೇವಲ ಅಂಗದ ಬಗ್ಗೆನೇ ಯೋಚನೆ ಮಾಡಿ ಅದಕ್ಕೆ ಬಟ್ಟೆ ಹಾಕಿ ತೊಡಿಸಿ ಮಾಡಿ ಅದಕ್ಕೂ ಸುಂದರಗೊಳಿಸಿ ಒಯ್ದು ಆಮೇಲೆ ಮಣ್ಣಗರ ಇಡ್ತೇವೆ, ಸುಡ್ಲಕರ ಸುಡ್ತೇವೆ. ಈ ಥರ ಆಗ್ತಾಯಿದೆ. ಅದು ಆಗಬಾರ್ದು. ಮಾಂಸಪಿಂಡವು ಹೋಗಿ ಮಂತ್ರಪಿಂಡವಾಗಬೇಕು.
ಮಂತ್ರಪಿಂಡ ಹೋಗಿ ಪ್ರಸಾದ ಕಾಯ ಆಗಬೇಕದು. ಕಾಯ ಬೇರೆ, ದೇಹ ಬೇರೆ. ಕಾಯ ಬೇರೆ, ದೇಹ ಬೇರೆ. ಸನ್ಯಾಸಿ ಬೇರೆ, ಜಂಗಮ ಬೇರೆ. ಕೆಲಸ ಬೇರೆ, ಕಾಯಕ ಬೇರೆ. ಸೊ ಅನೇಕ ವರ್ಡ್ಗಳು ನಾವು ಸರಿಯಾಗಿ ಶಬ್ದಯುಕ್ತವಾಗಿ ತಿಳ್ಕೋಬೇಕು. ಸೊ ಹಾಗಾಗಿ ಇಲ್ಲಿ ಲಿಕಾರವೇ ಶೂನ್ಯ, ಬಿಂದುವೇ ಲೀಲೆ, ಗಕಾರವೇ ಚಿತ್, ಇದೇನು ಚೈತನ್ಯ ಇದೆಯಲ್ಲ, ಇದಕ್ಕೆ ಪರಿಮಾಣಗಳಿಲ್ಲ. ಇದು ಚೈತನ್ಯ. ಇದು ಮೊದಲು ಇತ್ತು, ಈಗೂ ಇದೆ, ಮುಂದೆಯೂ ಇರ್ತದೆ. ಆದರೆ ಇದೇನು ವಸ್ತು ಇದೆಯಲ್ಲ, ದೇಹ ಇದೆಯಲ್ಲ, ಇದು ಬದಲಾವಣೆಗೆ ಒಳಗಾಗ್ತದೆ. ಇದು ಬದಲಾವಣೆಗೆ ಒಳಗಾಗ್ತದೆ. ಈ ಜನ್ಮದಲ್ಲಿ ನಾವೇನು ಮಾಡ್ತಾ ಇದ್ದೀವಲ್ಲ, ಆ ಫಲ ಅದಕ್ಕೆ ಮೆತ್ಕೊಂಡಿರ್ತದೆ ಆತ್ಮಕ್ಕೆ. ಅದನ್ನೇ ಮುಂದಿನ ಫಲದಲ್ಲಿ ನಾವು ಅನುಭವಿಸಬೇಕಾಗ್ತದೆ. ನಾನು ಯಾಕೆ ಹೀಗಿದ್ದೀನಿ, ಬೇರೆಯವ್ರು ಯಾಕೆ ಹಾಗಾದಾರ ಅಂತ ಏನು ನಾವು ಮಾತಾಡ್ತೀವಲ್ಲ, ಅದು ಅದರದಿಂದೆ. ಅವಳು ಕೆಂಚಗಿದ್ದಾಳೆ, ಇವಳು ಕಪ್ಪಗಿದ್ದಾಳೆ, ಅವಳು ಹುಷಾರಿದ್ದಾಳೆ, ಇವಳು ದಡ್ಡಿದ್ದಾಳೆ. ಯಾಕಂದರೆ ಇದ್ರದಿಂದ, ಮತ್ತೊಂದು ಏನಲ್ಲ. ನೀವೆಲ್ಲ ಮಾಡಿದ್ದು ನಿಮ್ಮ ಪ್ರಾರಬ್ಧದಿಂದ, ಇವೆಲ್ಲ ಅನುಭವಿಸೋದ್ರಿಂದ ನಿಮ್ಮ ದೇಹ ಮತ್ತು ಅಂಗದೊಂದಿಗೆ ಯಾವ ರೀತಿ ಸಮ್ಮಿಳಿತ ಮಾಡ್ಕೊಂಡು ಯಾವ ರೀತಿ ಪ್ರಜ್ವಲನಗೊಳಿಸಲಿಲ್ಲ ಅಂತಂದ್ರೆ ಈ ಥರ ಕಂಡುಬರ್ತದೆ. ಸರಿ ಸಮಾಜದಲ್ಲಿ ಇದ್ರದಿಂದೇ ಗೊಂದಲಗಳು ಸ್ಟಾರ್ಟ್ ಆಗಿರೋದು. ನಮ್ಗೆ ಅದು ಬೇಕು, ನಮಗೆ ಇದು ಬೇಕು. ಯಾಕೆ ಬೇಕಂತಂಬುದು ನಾವು ಅರ್ಥ ಮಾಡ್ಕೋತಾ ಇಲ್ಲ. ನಾವು ಸರಿಯಾಗಿ ಈ ಬದುಕನ್ನು ಸರಿಯಾಗಿ ತಿಳ್ಕೊಂಡಿದ್ದರೆ ಅದೇನು ಸಮಸ್ಯೆ ಬರ್ತಿದ್ದಿಲ್ಲ. ಇನ್ನು ಮೂರನೇದು ಜಂಗಮ. ಅಷ್ಟಾವರಣದಲ್ಲಿ ಗುರು, ಲಿಂಗ, ಜಂಗಮ, ವಿಭೂತಿ, ರುದ್ರಾಕ್ಷಿ, ಮಂತ್ರ, ಪಾದೋದಕ, ಪ್ರಸಾದ, ಇವು 8 ಆವರಣಗಳ ಬಗ್ಗೆ ಹೇಳಿದೆ. ಇನ್ನು ಮೂರನೇದು ಜಂಗಮ. ಜಂಗಮ ಅಂದ್ರೇನು? ಚಲನಶೀಲತೆ ಉಳ್ಳದ್ದು. ಜಂಗಮ ಅಂದ್ರೇನು? ಚಲನಶೀಲತೆ ಉಳ್ಳದ್ದು. ಒಂದು ಕಡೆ ಕೂತಿದ್ದು ಕೆಟ್ಟ ಹೋಗ್ತದೆ, ನಿಂತ ನೀರು ಕೆಡುತ್ತದೆ, ವಾಸನೆ ಬರ್ತದೆ, ಹರಿಯುವ ನೀರು ಕುಡಿಲಿಕ್ಕೆ ಯೋಗ್ಯ ಇರ್ತದೆ. ಸೊ ಯಾವುದೂ ಚಲನಶೀಲತೆ ಇರ್ತೀವೋ, ಇಡೀ ಪ್ರಪಂಚದ, ಇಡೀ ಬ್ರಹ್ಮಾಂಡದಲ್ಲಿ ಪ್ರತಿಯೊಂದು ಚರಾಚರವು ಚಲನೆಯಲ್ಲಿದೆ. ಸೂರ್ಯನೂ ಕೂಡ ಚಲನೆಯಲ್ಲಿದ್ದಾನೆ. ನೆನ್ಪಿಟ್ಕೊಳ್ಳಿ, ಸೂರ್ಯ ಒಂದು ಕಡೆ ನಿಂತಾನ, ಭೂಮಿ ಮಾತ್ರ ತಿರುಗ್ತಾ ಇದೆ ಅಂತ ಇಲ್ಲ. ಸೂರ್ಯನೂ ತಿರುಗ್ತಾ ಇದ್ದಾನೆ. ಅವನು ಆಕಾಶ ಗಂಗೆಯನ್ನು ಸುತ್ತಾಕ್ತಾ ಇದ್ದಾನೆ. ಭೂಮಿ ಸೂರ್ಯನನ್ನು ಸುತ್ತಾಕಿದ್ದರೆ, ಚಂದ್ರ ಭೂಮಿಯನ್ನು ಸುತ್ತಾಕಿದ್ದರೆ, ಸೂರ್ಯ ಆಕಾಶ ಗಂಗೆಯನ್ನು ಸುತ್ತಾಕ್ತಾ ಇದ್ದಾನೆ. ಆಕಾಶ ಗಂಗೆಯು ನಿಂತಿಲ್ಲ, ಅದು ಇಡೀ ವಿಶ್ವವನ್ನು ಸುತ್ತಾಕ್ತಾ ಇದೆ. ಚಲನಶೀಲತೆ ಉಳ್ಳೋದಕ್ಕೆ ಜಂಗಮ ಅಂತ ಕರೀತಾರೆ. ಈಗ ಒಂದು ಉದಾಹರಣೆ, ಒಂದು ಸಣ್ಣದು ಇದು. ನಮ್ಮ ದೇಹದಲ್ಲಿ ಯಾವುದು ಚಲನಶೀಲತೆ ನಿಮ್ಮ ಅನುಭವಕ್ಕೆ ಬಂದಿದೆ? ಯಾವುದು ಚಲನಶೀಲತೆ? ಸುಮ್ಮನೆ ಜನರಲ್ಲಾಗಿ ಕೇಳ್ತಾ ಇದ್ದೀನಿ. ನಮ್ಮ ಉಸಿರಾಟವು ಚಲನಶೀಲತೆಗೆ ಒಳಗಾಗಿದೆ. ಹೌದು ತಾನೆ? ಉಸಿರಾಟ ಆಡೋದಂತೂ ರಕ್ತ ಹರಿತಾ ಇದೆ, ಗೊತ್ತಾಗ್ತಾ ಇಲ್ಲ. ಗೊತ್ತಾಯ್ತಲ್ಲ? ನೀರು ಕುಡಿತಾ ಇದ್ದೆವು, ಊಟ ಮಾಡ್ತಾ ಇದ್ದೀವಿ, ಅದು ಏನು ಒಳಗಡೆ ಆಗ್ತಾ ಇದೆ ಎಂಬುದು ಗೊತ್ತಿಲ್ಲ. ಆದರೆ ಏನು ಗೊತ್ತಿದೆ? ಶ್ವಾಸೋಚ್ಛ್ವಾಸ ಗೊತ್ತಿದೆ. ಶ್ವಾಸೋಚ್ಛ್ವಾಸ ಮೂಗು ಬಂದಿಟ್ರೆ ನೋಡೋಣ, ಶ್ವಾಸೋಚ್ಛ್ವಾಸ ಗೊತ್ತಾಗ್ತದೆ ನಮ್ಗೆ ಮಾಡ್ತಾಯಿದ್ದೀವಿ ಅಂತ. ಆ ಶ್ವಾಸೋಚ್ಛ್ವಾಸಕ್ಕೆ ಜಂಗಮ ಅಂತ ಕೂಡ ಕರೆದರು, ಅದಕ್ಕೆ ಪ್ರಾಣ ಅಂತ ಕರೆದರು ನಮ್ಮಲ್ಲಿ. ಅದಕ್ಕೆ ಲಿಂಗದಲ್ಲಿ 3 ವಿಧಗಳಿದ್ದಾವೆ. ಒಂದು ಕರಲಿಂಗ, ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗ. ಇಷ್ಟವಾಗಿ ನಾವು ಆ ಲಿಂಗ ಇದೆ ಎಂಬ ಕಲ್ಪನೆಯಲ್ಲಿ ಒಂದು ಸಾಧನೆಯನ್ನು ಕೈಯಲ್ಲಿಟ್ಟುಕೊಂಡು ಧ್ಯಾನ ಮಾಡೋದಲ್ಲ. ನಮ್ಮಲ್ಲಿ ಲಿಂಗ ಧರ್ಮದಲ್ಲಿ ಧ್ಯಾನ ಇಲ್ಲ, ಆರಾಧನೆ ಇಲ್ಲ, ಪೂಜೆ ಇಲ್ಲ, ಪ್ರಾರ್ಥನೆ ಇಲ್ಲ. ಲಿಂಗ ಧರ್ಮದಲ್ಲಿ ನಿರೀಕ್ಷೆ ಇದೆ, ಆತ್ಮಶೋಧನೆ ಇದೆ ಅಷ್ಟೇ. ನಾವು ಯಾರ್ದು ಪೂಜೆ ಮಾಡಲ್ಲ, ಯಾರ್ದು ಆರಾಧನೆ ಮಾಡಲ್ಲ, ಯಾರ್ದು ಧ್ಯಾನ ಮಾಡಲ್ಲ, ಯಾರ್ದು ನಮಾಜ್ ಮಾಡಲ್ಲ. ನಾವು ನಿರೀಕ್ಷೆ ಮಾಡ್ಕೋತೀವಿ, ನಾವು ಆತ್ಮಶೋಧನೆ ಮಾಡ್ಕೋತೀವಿ. ಅದಕ್ಕೆ ನಿರೀಕ್ಷೆ ಅಥವಾ ನಿಷ್ಠೆ ಅಂತ ಕರೀತಾರೆ. ಆ ಆತ್ಮಶೋಧನೆ, ನನ್ನ ಮೌಲ್ಯಮಾಪನ ಮಾಡಿಕೊಳ್ಳೋದೇ ಆತ್ಮಶೋಧನೆ. ನನಗೆ ಎಷ್ಟು ಮಾರ್ಕ್ಸ್ ಬಂದಿದೆ ಇವತ್ತಿನ ದಿವಸ, ಬೆಳಗ್ಗೆನಿಂದ ಸಂಜೆ ತನಕ ಎಲ್ಲ ಓಡಾಡ್ದಲ್ಲ ಸಮಾಜದಲ್ಲಿ, ಇದಕ್ಕೆ ಎಷ್ಟು ಮಾರ್ಕ್ಸ್ ಬಂದಿದೆ ಅಂತ ಎಂದಾದರೂ ನಾವು ಇದು ಆಲೋಚನೆ ಮಾಡಬೇಕು. ನಾವು ಎಷ್ಟು ನಮಗೆ ನಾವೇ ಮೌಲ್ಯಮಾಪಕರು. ದೇರ್ ಈಸ್ ನೋ ಜಡ್ಜರ್, ದೇರ್ ಈಸ್ ನೋ ಜಡ್ಜ್, ದೇರ್ ಈಸ್ ನೋ ಜಡ್ಜ್ಮೆಂಟ್. ಯು ಆರ್ ದಿ ಬೆಸ್ಟ್ ಜಡ್ಜರ್. ನಿಮಗೆ ನೀವೇ ನ್ಯಾಯಾಧೀಶರು. ನಿಮಗೆ ನಾನು ನ್ಯಾಯಾಧೀಶ ಅಲ್ಲ. ಒಂದೆರಡು ವಿಷಯಗಳು ನಿಮ್ಮ ಬಗ್ಗೆ ನನಗೆ ಗೊತ್ತಾಗ್ಬೋದು ಸಮೀಪ ಕೂತಾಗ ನಿಂತಾಗ, ಸಂಪೂರ್ಣ ವಿಷಯ ಗೊತ್ತಾಗಲ್ಲ. ಸಂಪೂರ್ಣ ವಿಷಯ ತನಗೆ ಗೊತ್ತಾಗ್ತದೆ. ಅದಕ್ಕೆ ಶರಣರು ಹೇಳ್ತಾರೆ, ಜನಕಂಜಿ ನಡೆಯದೆ ಮನಕಂಜಿ ನಡೆದರೆ ಮಣದಾಣ್ಮ ಗುರು ಸಿದ್ಧ ನಿನ್ನ ಅಳುಗಿರುವನು. ಜನಕಂಜಿ ನಡೆಯದೆ ಮನಕಂಜಿ ನಡೀರಿ ಅಂತ. ನಿಮ್ಮ ಮೌಲ್ಯಮಾಪನೆ ನಿಮಗೆ ಗೊತ್ತಾಗ್ತದೆ. ನಾವು ಎಂದೂ ಮನಕಂಜಿ ನಡೀತಾ ಇಲ್ಲ, ನಡೆಯೋಣ.
ಜನಕಂಜಿ ನಡಿ, ಜನರೇನೂ ಒಂದೆರಡು ವಿಷಯದಲ್ಲಿ ನಮ್ಮ ಬಗ್ಗೆ ಮಾತಾಡ್ತಾರೆ ಅಷ್ಟೇ. ಆದರೆ ನಾನು ಮಾಡಿದ್ದಂಥ ಏನು ವ್ಯವಹಾರಗಳಿದಾವಲ್ಲ ಅವು ನನಗೆ ಗೊತ್ತಾಗ್ತದೆ ಸಂಪೂರ್ಣವಾಗಿ. ಅದಕ್ಕೆ ಅಂಜಿ ರೆಡ್ಯೂಸ್ ಮಾಡ್ಕೋಬೇಕು, ಕಡಿಮೆ ಮಾಡ್ಕೋಬೇಕು. ಯಾರೂ ಪರ್ಫೆಕ್ಟ್ರಲ್ಲ. ನಾವು ಪರ್ಫೆಕ್ಟ್ ಕಡೆ ಮೂವ್ ಆಗಬೇಕು, ನಾವು ಬೆಳಕಿನ ಕಡೆ ಮೂವ್ ಆಗಬೇಕು. ಈಗಾದರೂ ಆಗ್ಬೋದು. ನೆರೆಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ, ನೆರೆಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ, ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ, ಕಾಲ ಮೇಲೆ ಕೈಯ ನೂರಿ ಕೋಲ ಹಿಡಿಯದ ಮುನ್ನ, ಮುಪ್ಪಿಂದೊಪ್ಪಳಿಯದ ಮುನ್ನ, ಮೃತ್ಯು ಮುಟ್ಟದ ಮುನ್ನ, ಪೂಜಿಸು ಕೂಡಲ ಸಂಗಮ ದೇವನ. ಇಷ್ಟಾದರೂ ಕೊನೆಗೆ ಸಾಯುವಾಗಾದರೂ ನಿನ್ನ ಬಗ್ಗೆ ಆಲೋಚನೆ ಮಾಡು, ನಿನ್ನ ಬಗ್ಗೆ ಅರ್ಥ ಮಾಡ್ಕೋ, ನೀನೇನು ಮಾಡಿದೆ ಎಂಬುದರ ಪಶ್ಚಾತ್ತಾಪ ಪಡು. ಪಶ್ಚಾತ್ತಾಪ ಪಡುವ ಪಾಪಿಷ್ಠನಿಗೆ ಸ್ವರ್ಗ ಸಿಗುತ್ತದೆ. ಸತ್ಯ ಅದದು. ಅದು ಪಶ್ಚಾತ್ತಾಪ ಪಡ್ಲಿಕ್ಕೆ ತಯಾರಿಲ್ಲ ನಾವು. ನಾ ಮಾಡಿದ್ದೆ ಖರೆ, ನಾ ಮಾಡಿದ್ದೆ ಸತ್ಯ, ಅವನು ಹಾಗೇನೆ, ನಾ ಇಲ್ಲ, ನಂದೇ. ಮಿತಿ ಮೀರಿದೆ, ಅದು ಮಿತಿ ಮೀರಿದೆ, ಉಲ್ಬಣಗೊಂಡಿದೆ. ಇನ್ನು ಅವ್ರು ಪರಮಾತ್ಮನೇ ಯಾವಾಗ ಆಗೋದು? ಪರಮಾತ್ಮನಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅನಾವಶ್ಯಕವಾಗಿ ಟೈಮ್ ವೇಸ್ಟ್ ಅಷ್ಟೇ. ಬರ್ತೇವೆ, ಹೋಯ್ತೇವೆ, ಕೂಡ್ತೇವೆ, ಕೇಳ್ತೇವೆ, ತಿಂತೇವೆ, ಓಡಾಡ್ತೇವೆ, ಆಯ್ತು ರಿಲ್ಯಾಕ್ಸ್ ಮಾಡ್ಕೊಂಡು ಮನೆಗೆ ಹೋದೆ. ಮತ್ತೆ ಬೆಳಗ್ಗೆ ಬರ್ತದೆ, ಮತ್ತೆ ಅದೇ ಸ್ಟಾರ್ಟ್ ಆಗ್ತದೆ, ಮತ್ತೆ ಬರ್ತದೆ, ಮತ್ತೆ ಅದೇ ಸ್ಟಾರ್ಟ್. ಅದು ರೂಟೀನ್ ಲೈಫಲ್ಲಿ ಅದೇ ಮುಗಿದೋಯ್ತು. ಇದು ಮಣ್ಣಾಗ ಇದು ಹಾಕೋದು ಕಡೆ. ನಮ್ಮ ಬದುಕಿನ ಹುಟ್ಟಿನ ಬಾಳಿನ ಉದ್ದೇಶ ಏನೆಂಬುದನ್ನು ನಾವು ಅರ್ಥ ಮಾಡ್ಕೋಬೇಕು. ನಾವು ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ಏನು ವ್ಯರ್ಥದ, ನಮ್ಮ ಲೈಫೇ ವ್ಯರ್ಥದ, ಏನು ಮಾಡಿದರೂ ಏನಿಲ್ಲ. ಅದಕ್ಕಾಗಿ ಆದಷ್ಟು ಆತ್ಮಜ್ಞಾನವನ್ನು, ಇಂಥ ದೊಡ್ಡ, ಇಂಥ ಸುಂದರವಾದಂಥ ಪರಿಸರ, ಇಂಥ ವ್ಯವಸ್ಥೆ, ಅಂಥ ವ್ಯವಸ್ಥೆ ರೀ, ಏನು ಗುಡಿಸಲಲ್ಲ, ಏನಲ್ಲ, ಎಲ್ಲ ರೀತಿಯಲ್ಲಿ ಅವ್ರು ಎಂಥೋ ಪ್ರಾಬ್ಲಮ್, ಸಮಸ್ಯೆಗಳು ಪಟ್ಟುಕೊಂಡು ಸೃಷ್ಟಿ ಮಾಡಿದರೆ ಇದೆಲ್ಲ ನಮ್ಮ ಸಲುವಾಗಿ. ನಾವು ಇದ್ರ ಸದುಪಯೋಗ ಪಡ್ಕೋಬೇಕು. ಥಿಯಾಸಫಿಕಲ್ ಸೊಸೈಟೀಸ್ ಟೋಟಲಿ ಲಿಂಗ ಧರ್ಮ ಸೊಸೈಟಿ, ಗೊತ್ತಾಯ್ತಲ್ಲ. ಯಾವುದು ನಾವು ಭಾಳಷ್ಟು ಅಧ್ಯಯನ ಮಾಡಿದ್ದೀನಿ. ಬಸವಾದಿ ಶರಣರು ಏನು ಬೋಧನೆ ಮಾಡಿದ್ದಾರೆ, ಏನು ಈ ಪ್ರಪಂಚಕ್ಕೆ ಕೊಟ್ಟಿದ್ದಾರೆ, ಅದೇ ತತ್ವ ಸಿದ್ಧಾಂತಗಳು ಇಲ್ಲಿದ್ದಾವೆ. ಬಹುಶಃ ಪೂಜ್ಯ ಅನಿ ಬೆಸೆಂಟ್ ಅವರಿಗೆ ಈ ವಿಷಯ ಗೊತ್ತಿದ್ದರೆ ಅವ್ರ ಹೆಸರನ್ನು ಬದಲಾವಣೆ ಮಾಡಿ ಇದನ್ನೇ ಇಡ್ತಿದ್ರು. ವ್ಯಕ್ತಿ ಪ್ರಜ್ಞೆಯಿಂದ ಸಮಷ್ಟಿ ಪ್ರಜ್ಞೆಯ ಕಡೆ ನಾವು ಜಾರಬೇಕು. ವ್ಯಕ್ತಿ ಪ್ರಜ್ಞೆನೇ ಇಲ್ಲ ಅಂದಮೇಲೆ ಸಮಷ್ಟಿ ಹೆಂಗೆ ಗೊತ್ತಾಗೋದಿಲ್ಲ. ಮೊದಲು ನೀನು ಶುದ್ಧ ಆಗಬೇಕು. ನೀನು ಶುದ್ಧ ಆದ ನಂತರ ಪ್ರಪಂಚ ಶುದ್ಧ ಹೆಂಗಾದ ಇಲ್ಲ ಎಂಬ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಸುಮ್ಮನೆ ಸಾಧ್ಯ ಆಗುವುದಿಲ್ಲ, ಒಣ ಮಾತುಗಳು ಆಗ್ತವೆ ಅಷ್ಟೇ, ಮತ್ತೇನಿಲ್ಲ. ಹಾಗಾಗಿ ಜಂಗಮ ತತ್ವವು ಉಸಿರಾಟದೊಂದಿಗೆ ಮಿಳಿತವಾಗಿ ಯಾವುದು ಚಲನಶೀಲತೆಯನ್ನು ಹೊಂದಿದೆಯೋ ಅದು ಜಂಗಮ ತತ್ವ. ಇನ್ನು ವಿಭೂತಿ, ಭಾಳ ಜನರು ಅದರ ಬಗ್ಗೆ ಕೀಳರಿಮೆ ಬೆಳೆಸ್ಕೊಂಡಿದ್ದಾರೆ. ಈಗ ನೀವೇನು ಹಚ್ಕೋತಾ ಇದ್ದೀರಲ್ಲ ಪೌಡರ್, ಮಾಡರ್ನ್ ವಿಭೂತಿ, ಅದು ಸ್ನೋ, ಲಿಪ್ಸ್ಟಿಕ್, ಅದು ಬೇರೆ ವಿಭೂತಿಯ ರೂಪಾಂತರಗಳೀಗ ಅಷ್ಟೇ. ವಿಭೂತಿ ಲಿಂಗ ಧರ್ಮದಲ್ಲಿ ಔಷಧೀಯ ಗುಣಗಳಿಂದ ತಯಾರು ಮಾಡ್ತಾರೆ, ಆಕಳ ಸೆಗಣಿಯಿಂದ ತಯಾರು ಮಾಡಿ ಹಚ್ಕೊಳ್ಳೋದಿಲ್ಲ. ಲಿಂಗ ಧರ್ಮದಲ್ಲಿ ಭಾಳ ವಿಶೇಷವಾಗಿ ವಿಭೂತಿಯನ್ನು ಬಿಲ್ವ, ನೆರಳೆ, ಗಂಧ, ಬೇವು, ಅರಳೆ ಈ ಮರಗಳ ಒಟ್ಟಾರೆಯಿಂದ ಬರುವಂಥ ಕಾಷ್ಟ ಸುಟ್ಟು ಅದರ ಬರುವಂಥ ಬೂದಿ ಪರಿಷ್ಕರಣೆಗೊಳಪಟ್ಟು ಸುಣ್ಣದೊಂದಿಗೆ ಬೆರೆಸಿ ಅದನ್ನು ಬೂದಿಯನ್ನಾಗಿ ಮಾಡ್ತಾರೆ. ಯಾವುದು ಅಳಿದು ಉಳಿತದಲ್ಲ ಅದು ವಿಭೂತಿ. ಅಳಿದು ಉಳಿಯುವುದೇ ವಿಭೂತಿ. ತನ್ನನ್ನು ಸಂಪೂರ್ಣವಾಗಿ ಅಳಿಸ್ಕೊಳ್ತದೆ. ಉಳಿದದಲ್ಲ ಶೇಷ, ಅದು ವಿಭೂತಿ. ಎಲ್ಲ ಸುಟ್ಟೋಗ್ಬೇಕು, ನಮ್ಮದೆಲ್ಲ ಹೊಲಸೆಲ್ಲ ಸುಟ್ಟೋಗ್ಬೇಕದು. ಆಮೇಲೆ ಏನು ಉಳಿತದಲ್ಲ ಏನದು ಪರಿಶುದ್ಧವಾಗಿರ್ತದೆ. ವಿಭೂತಿ ಈಗ ನಿಮ್ಮ ತಿನ್ನುವಂಥ ಔಷಧ ಟ್ಯಾಬ್ಲೆಟಲ್ಲೆಲ್ಲ ಸುಣ್ಣದಿಂದೇ ಮಾಡಲ್ಪಟ್ಟಿದ್ದಾವೆ. 199 ಸುಣ್ಣದಿಂದಲೇ ಇದ್ದಾವೆ. ಸುಣ್ಣ ಇಲ್ಲದೆ ಟ್ಯಾಬ್ಲೆಟ್ ತಯಾರಾಗಲ್ಲ. ಸೊ ಆ ಸುಣ್ಣದ ಅಂಶದಿಂದ ಕೂಡಿರ್ತದೆ ವಿಭೂತಿ. ಸಪೋಸ್ ನೀವು ಮೈ ಮೇಲೆ ಬಳಕೊಂಡಾಗ ನಿಮ್ಗೆ ಯಾವುದೇ ಥರದ ಚರ್ಮ ರೋಗಗಳು ಬರುವುದಿಲ್ಲ.
ಒಲೆ ತೀರಾ ಮೈ ಸಿಕ್ಕಾಪಟ್ಟೆ ಈಗ ಹಾಕ್ಕೊಂಡಿದ್ದು ನೋಡಿರಿ ಬೇರೆ ಬೇರೆಯವರೆಲ್ಲ ಮೈ ತುಂಬ ಅದು ಆ ಥರನೂ ಅಲ್ಲ. ಒಲೆಯ ಬೂದಿ ಬಳಿಯಲು ಬೇಡ, ಒಲೆಯಂತೆ ಹೂಸೆಪ್ಪುದು ಹುಸಿ ಏನು ಫಲ, ಮನದಲ್ಲಿ ಲೇಸಿಲ್ಲದನಕ್ಕ ಒಂದ ನಾಡ ಹೋಗಿ ಒಂಬತ್ತು ನಾಡುವ ಡಮ್ಮಕ್ಕರ ಮೆಚ್ಚ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ ಬಸವಣ್ಣ. ಮನಸ್ಸೋ ಇಚ್ಛೆ ಹಚ್ಕೊಳ್ಳೋದಲ್ಲ, ಅದಕ್ಕೊಂದು ರೀತಿ ನೀತಿ ನಿಯಮಗಳಿದ್ದಾವೆ. ಅದರ ಪ್ರಕಾರ ವಿಭೂತಿ ಧಾರಣ ಮಾಡೋದರಿಂದ ಚರ್ಮ ಶುದ್ಧ ಆಗ್ತದೆ. ಇದು ಭೌತಿಕವಾಗಿ. ಆಧ್ಯಾತ್ಮಿಕವಾಗಿ ವಿಭೂತಿ ಬಗ್ಗೆ ಹೇಳ್ತೀನಿ. ವಿಭೂತಿ ಯಾವ ಬಣ್ಣ ಇರ್ತದೆ? ಬಿಳಿ ಬೂದು ಬಣ್ಣ, ಬಿಳಿ ಅಥವಾ ಬೂದು ಬಣ್ಣ ಇರ್ತದೆ. ವಿಜ್ಞಾನಿ ಏನು ಹೇಳ್ತದೆ ಬಿಳಿ ಬಣ್ಣದ ಬಗ್ಗೆ? ತನ್ನ ಮೇಲೆ ಬೀಳುವಂಥ ಎಲ್ಲ ಕಿರಣಗಳನ್ನು ವಿಕರ್ಷಿಸುತ್ತದೆ. ಬಿಳಿ ಬಣ್ಣ ಏನು ಹೇಳ್ತದೆ? ಬಿಳಿ ಬಣ್ಣದ ಗುಣ ಏನು? ತನ್ನ ಮೇಲೆ ಬೀಳುವಂಥ ಎಲ್ಲ ಕಿರಣಗಳನ್ನು ವಿಕರ್ಷಣೆ ಮಾಡ್ತದೆ. ಇದು ಬಿಳುಗುಡುವುದಿಲ್ಲ, ಹಿಡ್ಕೊಳ್ಳುವುದಿಲ್ಲದು. ವಿಭೂತಿ ಹಣೆ ಮೇಲೆ ಪ್ರಥಮವಾಗಿ ಎಲ್ಲಿ ಹಚ್ಚೋದು? ಹಣೆಗೆ. ನೀವು ಒಂದು ಮಾತು ಕೇಳಿರ್ಬೋದು ಸಮಾಜದಲ್ಲಿ, ಅವನು ಇವತ್ತು ಹೊರಗೆ ಹೋದಾಗ ಅವನ ದೃಷ್ಟಿ ನನ್ನ ಮೇಲೆ ಬಿತ್ರಿ, ಏನಾಗ್ತದೋ ಏನೋ ಇವತ್ತ, ಅವನ ಕಣ್ಣು ನನ್ನ ಮೇಲೆ ಬಿತ್ರಿ. ಯಪ್ಪ, ಮತ್ತೊಂದು ಕಡೆ ಅರೇ ಮಹಾತ್ಮರ ಕಣ್ಣು ನನ್ನ ಮೇಲೆ ಬಿತ್ರಿ, ಮಹಾತ್ಮರ ದೃಷ್ಟಿ ನನ್ನ ಮೇಲೆ ಬಿತ್ತು, ಇವತ್ತು ನನಗೆ ಒಳ್ಳೇದಾಗ್ತದೆ. ಅದು ಸತ್ಯ, ದಟ್ ಇಸ್ ಟ್ರೂ. ಪ್ರತಿಯೊಬ್ಬ ಮನುಷ್ಯನ ಕಣ್ಣಿನಿಂದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಬರ್ತವೆ. ಆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸು ಸರಿಯಾಗಿಯೂ ಇರ್ಬೋದು, ಕೆಟ್ಟದಾಗಿ ಇರ್ಬೋದು. ನಿಮ್ಮ ಬಗ್ಗೆ ಅಪಾಸೆನೂ ಪಡ್ತಾ ಇರ್ಬೋದು, ನಿಮ್ಮ ಬಗ್ಗೆ ಹೊಗಳ್ತಾನೂ ಇರ್ಬೋದು. ನೆನ್ಪಿಟ್ಕೊಳ್ಳಿ, ಇದು ಸತ್ಯ ಇದೆ. ಆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ನನ್ನ ಮೇಲೆ ಪ್ರಭಾವ ಬೀರೋದು ಬೇಡ. ನನ್ನ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ನನ್ನಲ್ಲೇ ಇರಲಿ. ನಾನೇ ಸಂಪೂರ್ಣನಾಗಿ ಪರಿವರ್ತನೆ ಹೊಂದಬೇಕು. ನನಗೆ ಬೇರೆದರ ಅವಶ್ಯಕತೆ ಇಲ್ಲ ಎಂಬ ಭಾವನೆಯಲ್ಲಿ ವಿಭೂತಿ ಪರರ ದೃಷ್ಟಿಯನ್ನು ನಮ್ಮ ಮೇಲೆ ಬೆಳೆದಂತೆ ತಡೀತದೆ. ಇದು ವೈಜ್ಞಾನಿಕವಾಗಿ ಹೇಳ್ತಾ ಇದ್ದೀನಿ, ಎಲ್ಲೋ ಹುಟ್ಟಿಸ್ಕೊಂಡು ಹೇಳ್ತಾ ಇಲ್ಲ, ಕಥೆ ಹೇಳ್ತಾ ಇಲ್ಲ. ಬಸವಾದಿ ಶರಣರು ಯಾವುದೇ ಕಥೆಯನ್ನು ಹೇಳಿಲ್ಲ, ಯಾವುದೇ ಕಾದಂಬರಿ ಬಗ್ಗೆ ಮಾತಾಡಿಲ್ಲ, ಯಾವುದೇ ಪುರಾಣಗಳ ಬಗ್ಗೆ ಹೇಳಿಲ್ಲ. ನಥಿಂಗ್. ವೈಜ್ಞಾನಿಕವಾದ ಏನು ಸತ್ಯಗಳಿದ್ದಾವೆ ಆ ಸತ್ಯಗಳ ಬಗ್ಗೆ ಮಾತ್ರ ವಿಶ್ಲೇಷಣೆ ಮಾಡಿದ್ದಾರೆ. ಜಗತ್ತಿಗೆ ಕೊಟ್ಟಿದ್ದಾರೆ, ನೀವು ಇದನ್ನು ಕಲೀರಿ ಅಂತ ಹೇಳಿದ್ದಾರೆ. ಮನುಷ್ಯನ ಬದುಕು ಕೇವಲ ಭೌತಿಕದಿಂದ ಪರಿಪೂರ್ಣ ಹೊಂದುವುದಿಲ್ಲ, ಸಮಾಜೋ ಆಧ್ಯಾತ್ಮಿಕತೆಯಿಂದ ಪರಿಪೂರ್ಣತೆ ಹೊಂದುತ್ತದೆ. ಎರಡೂ ಬೇಕು, ಲೌಕಿಕತೆ ಬೇಕು, ಆಧ್ಯಾತ್ಮಿಕ ಬೇಕು. ಎರಡೂ ಜೋಡಿಸ್ಬೇಕು. ಅಂಗ ಲಿಂಗ ಎರಡೂ ಒಂದಾಗಬೇಕು. ಒಂದಾದರೆ ಪರಿಪೂರ್ಣತೆ ಆಗ್ತದೆ. ಕೇವಲ ಅಂಗ ಒಂದೇ ಇದ್ದು ಲಿಂಗ ಬೇಡ ಅಂದ್ರೆ ಅದಲ್ಲೇ ಕೊಳತು ಹೋಗ್ತದೆ. ಅಂಗ ಲಿಂಗ ಇಲ್ಲದೆ ಬೆಳೆಯಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ವಿಭೂತಿ ಬಿಳಿ ಬಣ್ಣದಾಗಿರ್ತದೆ ಅಥವಾ ಬೂದು ಬಣ್ಣದಾಗಿರ್ತದೆ. ಅದು ತನ್ನ ಮೇಲೆ ಬೀಳುವಂಥ ಕಿರಣಗಳನ್ನು, ತರಂಗಗಳನ್ನು, ಪ್ರಭಾವಲಯವನ್ನು ನಮ್ಮ ಮೇಲೆ ಬೀಳದಂತೆ ತಡೆಯುತ್ತದೆ. ಅರ್ಥ ಆಯ್ತಲ್ಲ? ಸೊ ಇದು ವಿಭೂತಿಯ ಗುಣ. ಈಗ ಲಿಂಗ ಧರ್ಮದಲ್ಲಿ ಲಿಂಗದ ಬಣ್ಣ ಕಪ್ಪುಗಾಗಿದೆ. ಬಹುತೇಕ ಭಾಳ ಜನರಿಗೆ ಗೊತ್ತಿರಲಿಕ್ಕಿಲ್ಲ. ಲಿಂಗ ಕಪ್ಪುಗಾಗಿರ್ತದೆ. ಅದರಲ್ಲಿ ಪಿಂಡ ಮತ್ತು ಬ್ರಹ್ಮಾಂಡ ಅಂತ ಎರಡು ಭಾಗ ಇರ್ತವೆ. ಎರಡು ಭಾಗ ಬೇರೆ ಬೇರೆ ಮಾಡಲಿಕ್ಕೆ ಆಗಲ್ಲ, ಅವು ಜೊತೆಯಾಗಿರ್ತವೆ. ಸೊ ಪಿಂಡ ಎಂಬುದು ನಾನಾಗಿದ್ದೀನಿ, ಬ್ರಹ್ಮಾಂಡ ಎಂಬುದು ನೀವಾಗಿದ್ದೀರಿ. ನೀನಲ್ಲ, ನೀವು ಬಹುವಚನ, ನೀವೆಲ್ಲರೂ ಆಗಿದ್ದೀರಿ. ನಿಮ್ಮೆಲ್ಲರಲ್ಲಿ ನಾನು ಒಂದಾಗಿದ್ದೇನೆ, ನಿಮ್ಮೆಲ್ಲರಲ್ಲಿ ನಾನು ಒಂದಾಗಿದ್ದೇನೆ. ನನ್ನ ಐಡೆಂಟಿಟಿ ಇದೆ. ಆದರೆ ಯಾರ ಜೊತೆ ಇದೆ? ನಿಮ್ಮೆಲ್ಲರ ಜೊತೆ ಇದೆ. ನೀವು ಒಬ್ಬರ ಜೊತೆನೇ ಇಲ್ಲ. ನನ್ನ ಐಡೆಂಟಿಟಿ ನಿಮ್ಮೆಲ್ಲರ ಜೊತೆ ಇದೆ, ಈ ವಿಶ್ವದ ಜೊತೆ ಇದೆ. ಹೌದಾ? ಆ ವಿಶ್ವದ ಜೊತೆ ಇದ್ದಿದ್ದಕ್ಕೆ ಕಂಥೆ ಅಂತಾರೆ ಅಥವಾ ಬ್ರಹ್ಮಾಂಡ ಅಂತಾರೆ. ನನಗೇನು ಅಂತಾರೆ ಅಂದರೆ ಪಿಂಡ ಅಂತಾರೆ. ಪಿಂಡ ಎಲ್ಲಿದೆ? ಬ್ರಹ್ಮಾಂಡದಲ್ಲಿದೆ. ಸೊ ಪಿಂಡ ಬ್ರಹ್ಮಾಂಡಗಳ ಏಕೀಕೃತ ಭಾವವೇ ಲಿಂಗ. ಲಿಂಗ ಅಂದರೆ ಅದು ಸಾಂಕೇತಿಕ ರೂಪದಲ್ಲಿ ನಾವು ಇಟ್ಕೊಂಡು ಅದನ್ನು ನಿರೀಕ್ಷೆ ಮಾಡ್ತೀವಿ ವಿನ ಅದು ದೇವರಲ್ಲ. ನಮಗೆ ದೇವರು ಯಾರಾಗಬೇಕಾಗಿದೆ? ನಾನೇ ನನಗಾಗಬೇಕಾಗಿದೆ. ನಾನು ನಿಮಗೆ ದೇವರು ಅಂದರೆ ಅಹಂ ಬರ್ತದೆ. ನಾನು ನಿಮಗೆ ದೇವರಲ್ಲ, ನಾನು ನನಗೇ ದೇವರು ಇರೋದರಿಂದ ಇಲ್ಲಿ ಅದ್ವೈತ ಬರುವುದಿಲ್ಲ, ಅಹಂ ಬ್ರಹ್ಮಾಸ್ಮಿ ಬರುವುದಿಲ್ಲ. ಅಹಂ ಬ್ರಹ್ಮಾಸ್ಮಿ ಯಾವಾಗ ಬರ್ತದೆ? ನಾನು ದೇವರು ಅಂದರೆ ನೀವೆಲ್ಲರೂ ಇಲ್ಲ ಅಂದಂಗೆ ಆವಾಗ ಅಹಂ ಬ್ರಹ್ಮಾಸ್ಮಿ ಆಗ್ತದೆ.
ಇದು ಅಲ್ಲ. ಸೊ ಹಾಗಾಗಿ ಪಿಂಡ ಬ್ರಹ್ಮಾಂಡಗಳು ಏಕೀಕೃತಗೊಂಡು ಇರುವಂಥ ಒಂದು ಸಾಧನಕ್ಕೆ ಕರಲಿಂಗ ಅಂತ ಕರೀತಾರೆ. ಅದರ ಆಕಾರವು ಗೋಲಾಕಾರವಾಗಿದೆ. ನಿಮ್ಗೆ ವಿಶ್ವ ಹೆಂಗೆ ಕಾಣಿಸ್ತಾ ಇದೆ? ಗೋಲಾಕಾರ ಕಾಣಿಸ್ತಾ ಇದೆ. ಆ ಗೋಲಾಕಾರದ ಸಾಂಕೇತಿಕ ರೂಪವೇ ಲಿಂಗ. ಅದು ಕರಲಿಂಗ ಅಂತ ಕರೀತಾರೆ. ಕರಲಿಂಗ ಅಂತ ಯಾಕೆ ಕರೀತಾರೆ ಅಂದರೆ ಕರದ ಮೇಲೆ ಇಟ್ಟುಕೊಂಡು ಮಾಡುವಂಥ ನಿರೀಕ್ಷೆಗಾಗಿ ಕರಲಿಂಗ ಅಂತ ಕರೀತಾರೆ. ಅದು ಬೇರೆ ಕಡೆ ಇಟ್ಕೊಂಡು ಮಾಡಲಿಕ್ಕೆ ಬರಲ್ಲ. ನೀವು ಕೇಳ್ಬೋದು, ನಿಮ್ಮಲ್ಲಿ ಒಂದು ಪ್ರಶ್ನೆ ಬರ್ಬೋದು, ಯಾಕ್ರಿ ಲಿಂಗ ಕೈಯಲ್ಲಿ ಯಾಕೆ ಇಟ್ಕೋಬೋದು, ತಲೆ ಮೇಲೆ ಇಟ್ಕೋಬೋದಲ್ಲ ಅಂತ. ಹೌದು, ಒಳ್ಳೆ ಪ್ರಶ್ನೆ. ಲಿಂಗವು ಅಂಗೈಯಲ್ಲಿ, ಎಡಕರದ ಅಂಗೈಯಲ್ಲೇ ಯಾಕೆ ಇಟ್ಕೋಬೇಕಂತಾರೆ, ಅಂಗೈಯಲ್ಲಿ ಒಂದು ನರ ಇದೆ ಇಲ್ಲಿ ಮಧ್ಯದಲ್ಲಿ. ಈ ನರ ನೇರವಾಗಿ ಹೃದಯ, ಮೆದುಳು, ಇಲ್ಲಿ ಮೂಲಾಧಾರ, ಸಹಸ್ರ ಮತ್ತು ಅನಾಹತ ಲಿಂಗಕ್ಕೆ ಜಾಯಿಂಟ್ ಆಗಿದೆ. ಅದಕ್ಕೆ ಜಾಯಿನ್ ಆಗಿದೆ. ಈ ನರ ಏನು ಮಾಡ್ತದೆ, ಲಿಂಗ ಕೈಯಲ್ಲಿ ಇಟ್ಕೊಂಡಾಗ ದೃಷ್ಟಿಯೋಗಕ್ಕೆ ಕಿರಣಗಳು ಬರ್ತಾ ಇರೋದು ಕಣ್ಣಿನಿಂದ. ನಮ್ಮ ದೇಹದಲ್ಲಿ ಪಾರದರ್ಶಕ ವಸ್ತು, ಅಪಾರದರ್ಶಕ ವಸ್ತು ಅಂತ ಎರಡು ಭಾಗಗಳಿದ್ದಾವೆ. ಪಾರದರ್ಶಕ ವಸ್ತುನೇ ಕಣ್ಣು, ಅಪಾರದರ್ಶಕ ವಸ್ತು ನಮ್ಮ ದೇಹ. ನನ್ನ ಕೈ ಜಗತ್ತನ್ನು ನೋಡ್ತಾ ಇಲ್ಲ, ನನ್ನ ದೇಹ ಜಗತ್ತನ್ನು ನೋಡ್ತಾ ಇಲ್ಲ, ನನ್ನ ಕಿವಿನೂ ಜಗತ್ತನ್ನು ನೋಡ್ತಾ ಇಲ್ಲ, ನನ್ನ ಮೂಗನೂ ಜಗತ್ತನ್ನು ನೋಡ್ತಾ ಇಲ್ಲ, ನನ್ನ ತಲೆನೂ ಜಗತ್ತನ್ನು ನೋಡ್ತಾ ಇಲ್ಲ. ಆದರೆ ನನ್ನ ಕಣ್ಣು ಮಾತ್ರ ಜಗತ್ತನ್ನು ನೋಡ್ತಾ ಇದೆ. ಕಣ್ಣು ಮುಚ್ಕೊಳ್ರಿ, ಎಲ್ಲ ಕತ್ತಲೆ. ಕಣ್ಣು ತೆರೀರಿ, ಬೆಳಕಾಗ್ತದೆ. ಸೊ ನೋಡುವಂಥ ವಸ್ತು ಯಾವುದು? ಕಣ್ಣು. ಇದು ದೇಹ ಏನಾಗಿದೆ? ಎಲೆಕ್ಟ್ರೋಮ್ಯಾಗ್ನೆಟಿಕ್ ಬಾಡಿ, ವಿದ್ಯುತ್ ಅಯಸ್ಕಾಂತೀಯ ದೇಹ. ಸೊ ಈ ವಿದ್ಯುತ್ ಅಯಸ್ಕಾಂತೀಯ ದೇಹದಲ್ಲಿ ಅದೊಂದು ಇಂಜಿನ್, ಇದೊಂದು ಜನರೇಟರ್ ಇದೆ. ಎಲೆಕ್ಟ್ರಿಸಿಟಿ ಜನರೇಟ್ ಮಾಡ್ತದೆ, ವಿದ್ಯುತ್ ಅಯಸ್ಕಾಂತಿ ಕಿರಣಗಳನ್ನು ಜನರೇಟ್ ಮಾಡ್ತದೆ. ಕಣ್ಣಿನಿಂದ ಹೊರಹೊಮ್ಮುತ್ತವೆ. ಕಣ್ಣಿನಿಂದ ಹೊರಹೊಮ್ಮುವಂಥ ಕಿರಣಗಳು ಆ ಕಪ್ಪು ವಸ್ತುವಿನ ಮೇಲೆ ಬಿದ್ದಾಗ ಕಪ್ಪು ವಸ್ತುವಿನ ಗುಣ ಬಿಳಿ ವಸ್ತುವಿನ ವಿರುದ್ಧ ಗುಣ. ಬಿಳಿ ವಸ್ತುವಿನ ಗುಣ ಏನಂತ ಹೇಳಿದೆ ನಾನು? ತನ್ನ ಮೇಲೆ ಬೀಳುವಂಥ ಎಲ್ಲ ಕಿರಣಗಳನ್ನು ಹೊರಗೆ ಬಿಡುತ್ತದೆ, ವಿಕರ್ಷಿಸುತ್ತದೆ. ಆದರೆ ಕಪ್ಪು ಆಕರ್ಷಿಸುತ್ತದೆ. ಈ ಕಿರಣಗಳನ್ನೇನು ಹೀರ್ಕೊಳ್ತದಲ್ಲ, ನೀವು ಬೇಸಿಗೆ ದಿವಸದಲ್ಲಿ ಕಪ್ಪು ಬಟ್ಟೆ ಹಾಕೋಬಾರ್ದು ಅಂತ ಹೇಳ್ತಾರೆ, ನೆನಪಿದೆಯಾ? ಅಥವಾ ದೇವಸ್ಥಾನಗಳಲ್ಲೆಲ್ಲ ಬಿಳಿ ಪಟ್ಟಿ ಹೊಡೆದಿರ್ತಾರೆ, ಕಪ್ಪು ಪಟ್ಟಿ ಹೊಡೆದಿರುವುದಿಲ್ಲ. ಬೇಸಿಗೆ ಕಾಲದಲ್ಲಿ ನೋಡಿ, ನಡೆಯುವಾಗ ಬಿಳಿ ಪಟ್ಟಿಯನ್ನು ಹಾಕಿರ್ತಾರೆ. ಯಾಕಂದರೆ ಅದು ವಿಕರ್ಷಣೆ ಆಗಲಿ, ತಣ್ಣಗಿರಲಿ ಅಂತ. ಸೊ ಈ ಕಪ್ಪು ವಸ್ತು ಇದೇನು ಮಾಡ್ತದೆ? ಕಣ್ಣಿನಿಂದ ಬರುವಂಥ ಕಿರಣಗಳನ್ನು ಹೀರಿಕೊಳ್ಳುತ್ತದೆ. ಜಗತ್ತಿನಲ್ಲಿ, ಈ ವಿಶ್ವದಲ್ಲಿ ಕಾಸ್ಮಿಕ್ ವೇವ್ಸ್ ಅಂತಿದ್ದವೆ. ಶಕ್ತಿ ಕಣಗಳಂತ ಕರೀತಾರೆ, ವಿಸ್ಮಯ ಕಿರಣಗಳಂತ ಕರೀತಾರೆ. ಇಂಗ್ಲೀಷ್ನಲ್ಲಿ ಕಾಸ್ಮಿಕ್ ರೇಸ್ ಅಂತ ಕರೀತಾರೆ. ಆ ಕಿರಣಗಳು ಎಲ್ಲಿಂದ ಬರ್ತಾ ಇದ್ದವು ಇವತ್ತಿನವರೆಗೆ ಗೊತ್ತಿಲ್ಲ ಯಾರಿಗೂ. ವಿಜ್ಞಾನದಲ್ಲಿ ಫೇಲ್ ಆಗಿದೆ. ಇನ್ನೂವರೆಗೆ ಎಕ್ಸ್ಪೆರಿಮೆಂಟ್ ನಡೀತಾ ಇದ್ದಾವೆ. ಕೋಲಾರದ ಚಿನ್ನದ ಗಣಿ 12 ಕಿಲೋಮೀಟರ್ ಆಳದಲ್ಲಿ ಆಸಿಲೋಸ್ಕೋಪ್ಗಳನ್ನು ಇಟ್ಟು ಪರೀಕ್ಷಾ ಮಾಡ್ತಾ ಇದ್ದಾರೆ, ಅವು ಎಲ್ಲಿಂದ ಬರ್ತಾ ಇದ್ದಾವೆ ಅಂತ. ಇಲ್ಲಿ ನಮ್ಮ ದೇಶದಲ್ಲಿ, ನಮ್ಮ ಕರ್ನಾಟಕದಲ್ಲಿ, ನಮ್ಮ ಕೋಲಾರದಲ್ಲಿ ಅದು ಗೊತ್ತಾಗಿಲ್ಲ ಎಲ್ಲಿಂದ ಬರ್ತಾ ಇದ್ದಾವೆ ಅಂತ. ಆ ಕಿರಣಗಳನ್ನು, ಕಣ್ಣಿನಿಂದ ಬರ್ತಾ ಇರುವಂಥ ಕಿರಣಗಳನ್ನು ಏನು ಹೀರ್ಕೊಳ್ತದೆ? ಲಿಂಗ ಹೀರ್ಕೊಳ್ತದೆ. ಕರಲಿಂಗ. ಈ ಕರದಲ್ಲಿ ಇಟ್ಕೊಂಡಿವಲ್ಲ, ಹೀರ್ಕೊಂಡಂಥ ಲಿಂಗ ಒಂದು ವಸ್ತು ಉಷ್ಣತೆಯನ್ನು ಪಡೆದಾಗ ಏನಾಗ್ತದೆ? ಬಿಸಿ ಆಗ್ತದೆ ನ್ಯಾಚುರಲಿ. ಬಿಸಿ ಆದಾಗ ಕಂಪನ, ಒಳಗಿನ ಅಣುಗಳೆಲ್ಲ ಚಲನೆಗೆ ಸ್ಟಾರ್ಟ್ ಆಗ್ತವೆ. ಅದರಿಂದ ನರ ಪ್ರಜ್ವಲನ ಹೊಂದುತ್ತದೆ, ಸಂದೇಶಗಳನ್ನು ಕಳಿಸ್ತದೆ. ನೋಡಪ್ಪ, ನೀನು ಈ ಥರ ಇದ್ದಿ, ಈ ಥರ ಆಗಬೇಕು ಅಂಥೇಳಿ ಮೆದುಳಿಗೆ ಸಂದೇಶ ಹೋಗ್ತದೆ, ಹೃದಯಕ್ಕೆ ಸಂದೇಶ ಹೋಗ್ತದೆ, ನರನಾಡಿಗಳಿಗೆಲ್ಲ ಸಂದೇಶ ಹೋಗ್ತದೆ. ಆನಂತರ ಮನುಷ್ಯ ಚೈತನ್ಯಮಯನಾಗಿ, ಜಾಗೃತನಾಗಿ ಪ್ರಜ್ಞಾ ವ್ಯವಸ್ಥೆಯನ್ನು ತಲುಪ್ತಾನೆ. ಮೂಲಾಧಾರದಿಂದ ಸಹಸ್ರದವರೆಗೆ, ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪೂರಕ, ಅನಾಹತ, ವಿಶುದ್ಧಿ, ಆಜ್ಞಾ, ಸಹಸ್ರ ಚಕ್ರದಲ್ಲಿ ಸದಾ ಸಿದ್ಧನಾಗಿಪ್ಪ ನಮ್ಮ ಕೂಡಲ ಸಂಗಮ. ಬೆಳಗಿನೋಳು ಬೆಳಗು ಮಾ ಬೆಳಗು, ಪರಮಾಶ್ರಯವೂ ತಾನೇ ಶಿವ. ಶತಪತ್ರ ಕಮಲ ಕರುಣಿಕಾ ಮಧ್ಯದೊಳು ಸದಾ ಸಿದ್ಧನಾಗಿಪ್ಪ ನಮ್ಮ ಕೂಡಲ ಸಂಗಮ. ತುಂಬ ಹೊತ್ತಾಯಿತು, ಸಮಯ ಆಗ್ತಾಯಿದೆ. ಧನ್ಯವಾದಗಳು. ಇನ್ನೂ ಅಷ್ಟಾವರಣನೆ ಮುಗಿದಿಲ್ಲ. ಸಪ್ತ ಆಚಾರಗಳು, ಶತಸ್ಥಲಗಳು ತುಂಬ ಇದ್ದಾವೆ. ಥಿಯಾಸಾಫಿಕಲ್ ಸೊಸೈಟಿ ಸಂಘಟನೆಯವರು ಅನುಮತಿ ನೀಡಿದರೆ ಮುಂದಿನ ಸಲ ಅನುಕೂಲ ಮಾಡಿಕೊಂಡು ವೈಜ್ಞಾನಿಕವಾಗಿ ಪ್ರಾಯೋಗಿಕವಾಗಿ ತಿಳಿಸ್ಕೊಡ್ತೀನಿ. ನಾನು ಸುಮ್ಮನೆ ಕತೆ ಹೇಳಲ್ಲ,
ಏನಾಗ್ತದೆ ನಿಮ್ಮ ದೇಹದಲ್ಲಿ ಎಂಬುದು ನೈಜ ಸ್ಥಿತಿಯಲ್ಲಿ ತೋರಿಸ್ಕೊಡ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ, ಅವರು ಅನುಮತಿ ಕೊಟ್ಟಿದ್ದರೆ. ಸೊ ಹಾಗಾಗಿ ಸಮಯ ಅಭಾವದಿಂದ ನಾನು ಸಂಪೂರ್ಣ ಮಾಡಲಿಕ್ಕಾಗಲಿಲ್ಲ. ಅಷ್ಟಾವರಣನೇನು ಮುಗಿದಿಲ್ಲ, ನಾನು ವಿಭೂತಿಯಲ್ಲಿದ್ದೀನಿ. ಇನ್ನೂ ರುದ್ರಾಕ್ಷಿ, ಮಂತ್ರ, ಪಾದೋದಕ, ಪ್ರಸಾದ, ಗುರುಚಾರ, ಸರ್ವಾಚಾರ, ಲಿಂಗಾಚಾರ, ಸದಾಚಾರ, ಕೃತ್ಯಾಚಾರ, ಗಣಾಚಾರ, ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ, ಈ ರೀತಿ ಅನೇಕ ವಿಷಯಗಳು ಸೂತ್ರಗಳಿದ್ದಾವೆ. ಆಮೇಲೆ ಕಾಯಕ, ದಾಸೋಹ ಅಂತಂಬುದು ಭಾಳ ಪ್ರಾಮುಖ್ಯವಾದಂಥ ಕಾನ್ಸೆಪ್ಟ್ ಈ ಜಗತ್ತಿಗೆ ಕೊಟ್ಟಿದ್ದಾರೆ ಶರಣರು. ಕಾಯಕ ದಾಸೋಹ ಯಾರೂ ಕೊಡಲಿಲ್ಲ. ಕೆಲಸ ಮಾಡಿರಿ ಅಂತ ಯಾರೂ ಹೇಳಿಲ್ಲ. ತತ್ವ ಹೇಳಿದ್ದಾರೆ, ಬೋಧನೆ ಮಾಡಿದ್ದಾರೆ, ಪೂಜೆ ಮಾಡು ಅಂತ ಹೇಳಿದ್ದಾರೆ. ಆದರೆ ಕಾಯಕದ ಬಗ್ಗೆ ಕೆಲಸ ಮಾಡಿ ಬದುಕು ಅಂತ ಯಾರೂ ಹೇಳಿಲ್ಲ. ಕೆಲಸ ಮಾಡಿ ಬದುಕಬೇಕಂಥೇಳಿ ಶರಣರು ಸ್ಪಷ್ಟವಾಗಿ ಹೇಳ್ತಾರೆ. ಕಾಯಕದೊಳು ನಿರತನಾದೊಡೆ ಗುರು ದರ್ಶನವನ್ನಾದರೂ ಮರೆಯಬೇಕು. ಗುರುವಿನ ದರ್ಶನ ಮಾಡಲಿಕ್ಕೆ ಹೋಗ್ಬೇಕಪ್ಪ, ಸಮಯ ಆಗ್ತಾಯಿದೆ ಅಂತ ಹೇಳಿ ಕಾಯಕ ಬಿಡಂಗಿಲ್ಲ. ಕಾಯಕದಲ್ಲೂ ನಿರತನಾದೊಡೆ ಗುರು ದರ್ಶನವನ್ನಾದರೂ ಮರೆಯಬೇಕು. ಲಿಂಗ ಪೂಜೆಯನ್ನಾದರೂ ಬಿಡಬೇಕು. ದೇವ್ರ ಪೂಜೆ ಅದ ರೀ, ನನಗೆ ಕೆಲಸ ಬಿಡ್ರಿ, ಬರ್ರಿ ಪ್ರಾರ್ಥನೆ ಮಾಡಿರಿ, ಕೂಡ್ರಿ. ನೋ, ಯು ಶುಡ್ ನಾಟ್ ಡೂ ದಟ್. ಯು ಮಸ್ಟ್ ಲಿಂಗ ಕಾಯಕ ಮಾಡಿ. ಲಿಂಗ ಪೂಜೆ ಇರ್ತದೆ, ಆಮೇಲೆ ಇರ್ತದೆ ಕಾಯಕದೊಳು ನಿರತನಾದೊಡೆ ಜಂಗಮ ಮುಂದಿದ್ದಡು ಹಂಗು ಹರಿಯಬೇಕು. ಅವ ಚೀಫ್ ಮಿನಿಸ್ಟರ್ ಅಥವಾ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರೇ ಬರ್ತಾ ಇದ್ದಾರೆ. ನಾನು ಇಲ್ಲಿ ಕೆಲಸ ಮಾಡ್ತಾಯಿದ್ದೀನಿ, ಒಬ್ಬರದ್ದು ಆಪ್ರೇಷನ್ ಮಾಡ್ತಾಯಿದ್ದೀನಿ, ಅವ್ನ ಜೀವ ಹೋಗ್ತದೆ ಆಪ್ರೇಷನ್ ಬಿಟ್ರೆ. ಅದು ಬಿಟ್ಟು ಮೋದಿಯವ್ರು ಬಂದಾರೆ ನಡ್ರಿ ಓಡ್ರಿ, ಅವ್ನು ಸತ್ತೋಗ್ತಾನೆ ಹೋಗಂಗಿಲ್ಲ, ಮುಗಿಸ್ಬೇಕು. ಇರ್ತಾನೆ ಅವ್ನು, ಮತ್ತೊಂದು ಸಲ ಬರ್ತಾನೆ, ಮತ್ತೊಬ್ಬ ಬರ್ತಾನೆ. ಅರ್ಥ ಆಯ್ತಲ್ಲ, ಇದು ಕಾಯಕ. ಮತ್ತು ಕಾಯಕದೊಳು ನಿರತನಾದಡೇ ಗುರು ದರ್ಶನವನ್ನಾದರೂ ಮರೆಯಬೇಕು. ಲಿಂಗ ಪೂಜೆಯನ್ನಾದರೂ ಬಿಡಬೇಕು. ಜಂಗಮ ಮುಂದಿದ್ದಡು ಹಂಗು ಅರಿಯಬೇಕು. ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವು ಕಾಯಕದೊಳು. ಪರಮಾತ್ಮನೇ ಕೆಲಸದಲ್ಲಿ ಅಡಗಿದಾನ. ಹುಚ್ಚನನ್ನ ಮಕ್ಕಳ್ರೆ ಕಾಯಕ ಬಿಟ್ಟು ಅದೇನು ಮಾಡ್ಕೋತ ಕುಂತೀರಿ, ದಂಡ ಕಮ್ಮಡ ಎಲ್ಲ ಇಟ್ಕೊಂಡು ಅರಣ್ಯಕ್ಕೆ ಹೋಗಬೇಡಿ. ಮನೆಯೇ ಮಹಾಮನೆ ಹಾಕಬೇಕು, ಮನೆಯೇ ನಿಮ್ಮ ಮಠ ಆಗಬೇಕು, ಗುರು ಹಿರಿಯರೇ ನಿಮ್ಮ ಜಂಗಮರಾಗಬೇಕು, ಸ್ವಾಮಿಗಳಾಗಬೇಕು. ಇದು ಅರ್ಥ ಮಾಡಿಕೊಂಡು ವಾಸ್ತವಿಕ ಬದುಕಿನ ಚಿತ್ರಣವನ್ನು ಬಸವಾದಿ ಶರಣರು ತಮ್ಮ ಲಿಂಗ ಧರ್ಮದಲ್ಲಿ ಕೊಟ್ಟಿದ್ದಾರೆ. ಇನ್ನೂ ಅನೇಕ ವಿಷಯಗಳಿದ್ದಾವೆ. ನಿಮ್ಮಿಂದ ಪ್ರಶ್ನೆಗಳು ಕೇಳಬೇಕಾಗಿತ್ತು ನನಗೆ. ನಿಮ್ಮಲ್ಲಿ ಏನೇನೋ ಅನುಮಾನಗಳು ಉತ್ಪನ್ನ ಆಗ್ತವೆ. ಇರಲಿ, ಅನುಕೂಲ ಆಸ್ಪದ ಕೊಟ್ಟಿದ್ರೆ ಮತ್ತೆ ಒಂದು ಸಲ ನಾವು ಭೇಟಿಯಾಗೋಣ. ತಮ್ಮೆಲ್ಲರಿಗೂ ಶರಣಾರ್ಥಿಗಳನ್ನ ಅರ್ಪಿಸ್ತಾ ನನ್ನೊಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಶರಣಾರ್ಥಿ.